ಏನು ಇದು ಬೆಳಿಗ್ಗೆ ಬೆಳಿಗ್ಗೆನೆ ಏನ್ ಕೆಲಸ ಮಾಡ್ತಾ ಇದೆಯೋ? ಕಣ್ ಕಾಣಿಸಲ್ವಾ? ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನೋ. ಮಾಮ, ರಮೇಶ ರಾಜ್ಕುಮಾರ್ಗೆ ಸ್ಟಾರ್ ಕಟ್ತಾ ಇದ್ದಾನೆ. ಅಣ್ಣ ಅವ್ರು ಅನ್ಬೇಕು ಅಂತ ಹೇಳಿ ನಾನು. ಮಾಮ, ಅಣ್ಣವ್ರಿಗೆ ಸ್ಟಾರ್ ಕಟ್ತಾ ಇದ್ದಾನೆ. ಹೊಟ್ಟೆ ಪಾಡ್ಗೊಂದು ದಾರಿ ಮಾಡ್ಕೊಳ್ಳೋದು ಬಿಟ್ಟು ಹೋಗ್ರೆ, ನನ್ಗೇನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು. ಹೋಗಿ ಹೋಗಿ ನಿನಗೆ ಹೇಳಕ್ ಬಂದಲ್ಲ, ನಾನು ಯಾವ ತರ ಎಲ್ಲಾದ್ರೂ ಹೊಡ್ಕೋಬೇಕು. ನಡೀರಪ್ಪ, ಇಲ್ಲಿ ಕೂತ್ಕೊಂಡು ಓದಿದ್ರೆ ವಿದ್ಯೆ ಹತ್ತಲ್ಲ. ನಡೀರಿ ಒಳಗೆ, ನಡೀರಿ ನಡೀರಿ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಗುರು ನೀನಿರೋರ್ಗು ನನಗೇನ್ ಭಯ. ಏನೋ ಸುರೇಶ, 10 ಗಂಟೆ ಆಯ್ತು, ಇನ್ನೂ ಹಾಸಿಗೆ ಮೇಲೆ ಇದೆಯಲ್ಲೋ. ಎದ್ದು ಹೋಗಿ ಮುಖ ತೊಳ್ಕೊಂಡು ಪೇಪರ್ ಓದ್ಬಾರ್ದೇನೋ? ಇನ್ನು 5 ನಿಮಿಷದಲ್ಲಿ ಪಟೇಲ್ರ ಮನೆಗೆ ಪೇಪರ್ ತಗೊಂಡು ಹೋಗ್ಕೊಡ್ಬೇಕು ನಾನು. ಮುಖ ತೊಳ್ಕೊಂಡು ಸ್ನಾನ ಮಾಡಿ ಆರಾಮಾಗಿ ಕೂತ್ಕೊಂಡು ಓದೋಕೆ ನಮ್ಮ ಮನೆಗೇನು ಪೇಪರ್ ತರಿಸ್ತಾ ಇದೆಯೇನು ನೀನು? ಏನ್ ಓದ್ತೀಯೋ ಏನು? ಅವನ್ ನೋಡಿದ್ರೆ ಹಾಗೆ, ನೀನ್ ನೋಡಿದ್ರೆ ಹೀಗೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಯಾವುದಕ್ಕೂ ಸಂಸ್ಕಾರ ಬೇಕು ಅಂತ. ಏನೋಪ್ಪ. ಈಗ ಬಂದ್ರ ಮಾವ? ಅತ್ತೆ, ಮಾವ ಬಂದ್ರು. ಬಂದಾಗಾಯ್ತಾ? ರಾತ್ರಿ ಹೋದವ್ರಿಗೆ ಈಗ ಮನೆ ಜ್ಞಾಪಕ ಬಂತಲ್ಲ. ಸದ್ಯ ನಾನೆಲ್ಲೋ ಹೆಂಡತಿ ಮಕ್ಳು ಮರ್ತೇ ಹೋಗಿದ್ದಾರೆ ಅಂದ್ಕೊಂಡಿದ್ದೆ. ಏನೇನು ಒಟ್ಕೊಡ್ತಾ ಇದೀಯಾ? ನಾನು ಒಟ್ಟಗೊಟ್ಟದ್ ಮಾತ್ರ ಕಾಣಿಸುತ್ತೆ. ನಿಮ್ಗೇನು ಮಹಾರಾಯರ ಹಾಗೆ ಕೈ ಕೊಡಕೊಂಡು ಹೊರಟು ಹೋಗ್ತೀರಾ. ಬರೋ ಹೊತ್ತಿಗೆ ಸೊಟ್ಟತ್ತ ಸೊಪ್ಪು ಸೀಗೆಕಾಯೋ ತಗೊಂಡ್ ಬರ್ತೀರಾ. ಮನೇಲಿ ಒಂದಿದ್ರೆ ಒಂದಿರಲ್ಲ. ಎಲ್ಲ ಹೊಂದಿಸಿ ಮಕ್ಕಳಿಗೆ 2 ಹೊತ್ತು ಊಟ ಕಾಣಿಸೋದ್ರೊಳಗೆ ಸಾಕಾಗಿ ಹೋಗುತ್ತೆ. ಅಡ್ಮಿಷನ್ಗೆ 25ನೇ ತಾರೀಖೆ ಕೊನೆ ದಿನ. ಆಯ್ತು, ನೋಡೋಣಪ್ಪ. ನೋಡ್ತಾ ಕೂತ್ರೆ ಲಾಸ್ಟ್ ಡೇಟ್ ಆದ್ಮೇಲೆ ಕಾಲೇಜಿಗೆ ಸೇರಿಸ್ಕೊಳ್ಳಲ್ಲ. ಇವ್ರ ಕಾಲೇಜಿಗೆ ಕಳ್ಸಿ ಓದ್ಸೋ ಬದಲು ನನಗೊಂದು ಆಟ ತಂದ್ಕೊಟ್ಟಿದ್ರೆ ದಿನ 50-50 ರೂಪಾಯಿ ನಿಮ್ ಮಕ್ಕಳನ್ನ ಬಿಸಾಕ್ತಾ ಇದ್ದೆ. ಮಾಮ, ನೀರು. ತಿರುಗು ಬಗ್ಗು. ಕಂಡವ್ರ ಮಕ್ಕಳಿಗೆ ತಿಕ್ಕ ತೊಳೆಯಕ್ಕಾಗತ್ತೆ, ಸ್ವಂತ ಮಕ್ಕಳನ್ನ ಕಂಡ್ರೆ. ಲೇ, ಹುಡುಗನಾಗಿದ್ದಾಗ ನಿನಗೂ ತೊಳೆದಿದ್ದೀನೋ? ತೊಳೆದಿದ್ಯಾ. ಈಗ ಮಾಡ್ತಾ ಇರೋದು ನೋಡಿದ್ರೆ ಗೊತ್ತಾಗಲ್ವಾ ಏನ್ ಮಾಡ್ತಿದ್ದೆ ಅಂತ? ತೊಳೆದಿದ್ದಾರೆ. ಅದ್ ಸರಿ, ದಾವಣಗೆರೆಗೆ ಹೋಗಿ ರೂಮ್ ಅರೇಂಜ್ ಮಾಡ್ಕೋಬೇಕು. ಅದ್ರ ವಿಷಯ ಏನಾಯ್ತು? ಅಪ್ಪ, ರಾತ್ರಿಗೆ ಕೋರ್ಟ್ ಹಾಜರಾಗ್ತೀನಿ. ಅದೇನ್ ಕೇಳ್ಬೇಕು ಅಂತ ಎಲ್ಲ ಕೇಳ್ಬಿಡು. ಇಂತೇಳ್ರಿ, ಸಿನಿಮಾಗೆ ಹೋಗ್ಬೇಕು, ಕಾಸು ಕೊಡಿ. ಕಕ್ಕಸ್ಕೋಬೇಕಾದ್ರೂ ಪುರ್ಸತ್ ಕೊಡ್ರು. ಅಯ್ಯೋ, ಏನು ಮಕ್ಕಳು ಅಂತ ಹುಟ್ಟಿದ್ರು ನನ್ನ ಕರ್ಮಕ್ಕೆ. ನಿಮ್ ತಮ್ಮಯ್ಯ ಅಂತೀನಿ. ಈ ಎತ್ತುಗಳಿಲ್ದೆ ನಾನು ಹೆಂಗ್ ಬೇಸಾಯ ಮಾಡ್ಲಿ? ತಾಳ್ರಿದೆ ಕಣಯ್ಯ, ನೋಡಿಲ್ಲಿ. ಬಂದ್ರ ನಿಮ್ ತಮ್ಮಯ್ಯ ಅಂತೀನಿ. ಮುಂದಿನ ಬೆಳಗ್ಗೆ ಕಟ್ಬಿಡ್ತೀನಿ ಸ್ವಾಮಿ. ಸೆಕ್ರೆಟರಿಗಳೇ, ನೀವಾರು ಒಸಿ ಹೇಳಿ. ಸುಮ್ಮನೆ ಮಾತಾಡ್ಬೇಡ. ಸೊಸೈಟಿ ಹತ್ರ ಎತ್ತುಗಳು ಇರ್ತಾವೆ, ದುಡ್ಡು ಕಟ್ ಬಿಡಿಸ್ಕೊಂಡೋಗು. ಲೈ, ಏನೋ ನೋಡ್ತೀರಾ? ಹೇಳ್ಕೊಳ್ರ ಎತ್ತುಗಳ ಎಲ್ಲ ಕಳ್ರೆ. ಕೆಂಚ ಕಳ್ಳ ಅಲ್ಲ, ರೈತ. ಅವ್ನ್ ಸಾಲ ತೀರ್ಸಲ್ಲ ಅಂತ ಹೇಳ್ತಾ ಇಲ್ಲ, ಟೈಮ್ ಕೇಳ್ತಾ ಇದ್ದಾನೆ. ಹೇಗೆ ಜಪ್ತಿ ಮಾಡ್ತೀರಿ? ಸೊಸೈಟಿ ಸಾಲ ಕಟ್ಟಿದ್ರೆ ಹೋದ್ರೆ ಜಪ್ತಿ ಮಾಡ್ತೀವಿ. ನಮಗೆ ಕಾನೂನಿದೆ. ಎಲ್ಲಿದೆ ಕಾನೂನು ಮಿಸ್ಟರ್ ಸೇಲ್ ಆಫೀಸರ್? 1857ರಿಂದ, ಐ ಮೀನ್ ಟು ಸೇ ಫ್ರಮ್ 1857, ಲಕ್ಷಾಂತರ ಜನಗಳು ಹರಿಸಿದ ರಕ್ತದ ಹೊಳೆಯಲ್ಲಿ ಮುಳುಗಿ ಎದ್ದು ಪವಿತ್ರವಾಗಿದೆ ನಮ್ಮ ಭಾರತದ ಸಂವಿಧಾನ. ಜವಾನ ದಿವಾನ ಭೇದ ಭಾವ ಇರಬಾರದು ಅಂತ ನ್ಯಾಯ ದೇವತೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿದ್ದಾರೆ. ಆದ್ರೆ ನಿಮ್ ಕಣ್ಣಿಗೆ ಬಣ್ಣದ ಕನ್ನಡಕ ಹಾಕೊಂಡು ನಮ್ ಸಂವಿಧಾನನ ತಿರುಚಿ ಬಡವ ಬಲ್ಲಿದಾನ ಭೇದ ಭಾವ ಬೆಳೆಸ್ತಾ ಇದ್ದೀರಾ. 5 ವರ್ಷಗಳಿಂದ 10,000 ರೂಪಾಯಿ ಸುಸ್ತಿ ಸಾಲಗಾರ ಆ ಕರಿಗೌಡನ ಮನೆ ಜಪ್ತಿ ಮಾಡಿಲ್ಲ. ಯಾಕೆ? ಭಯ, ಪೊಲಿಟಿಕಲ್ ಭಯ, ರಾಜಕೀಯದ ಭಯ. ಅವನ ಹತ್ರ ವಸೂಲಿಗೆ ಹೋದ್ರೆ ನಿಮಗೆ ಸಿಗೋದು ಬಾಕಿ ಇರೋ ಹಣ ಅಲ್ಲ, ಬಾರ್ಕೊಂಡು ಹೊಡ್ತಾ. ಅವ್ನು ಕೊಡೋ ಹಾಲನ್ನೋ ಆಲ್ಕೋಹಾಲನ್ನೋ ಕುಡಿದು ಜೋಬನ್ನ ಜಂಜಣ ಅಂತ ತುಂಬಿಸ್ಕೊಂಡು ಅವನ ಮುಂದೆ ತಲೆ ಎದ್ದೇರೋ ನೀವು. ಇವರ ಭಗತ್ ಸಿಂಗ್ ವಂಶದವನು ಲಕ್ಷ್ಮಣ್ ಸಿಂಗ್. ಸೀದಿಸ್ ಯಾಕೆ ಕೊಟ್ಟಿದ್ದಾರೆ ತಾಮ್ರದ ಪತ್ರನ? ಕಳ್ತನ ಮಾಡಿದ್ದಕ್ಕಲ್ಲ, ಲೂಟಿ ಹೊಡೆದಿದ್ದಕ್ಕಲ್ಲ, ತಲೆ ಹಿಡಿದಿದ್ದಕ್ಕಲ್ಲ, ನಮ್ ತ್ಯಾಗಕ್ಕೆ ರಕ್ತನ ಹರಿಸಿ ಹೋರಾಡಿದ್ದಕ್ಕೆ, ಒಂದ್ ಚಿಟಿಕೆ ಉಪ್ಪಿಗೋಸ್ಕರ ಸತ್ಯಾಗ್ರಹ ಮಾಡಿರೋದಕ್ಕೆ. ಲಕ್ಷ್ಮಣ್ ಸಿಂಗ್ ಡಾಕ್ಟರ್ ಟೆಲಿಮ್ ಹುಚ್ಚ ನಾನಲ್ಲ, ಅವನು ಅವನಿಗಿಂಬಳದ ಹುಚ್ಚು, ಕಾನೂನು ತಿರ್ಚೋ ಹುಚ್ಚು, ಶ್ರೀಮಂತರ ಕಾಲನ್ನ ನೆಕ್ಕೋ ಹುಚ್ಚು. ಎತ್ತುಗಳಿಲ್ದೆ ಹೋದ್ರೆ ವ್ಯವಸಾಯ ಮಾಡಕ್ಕಾಗಲ್ಲ, ರಾಷ್ಟ್ರದ ಉತ್ಪಾದನೆ ಧಕ್ಕೆ ಬರುತ್ತೆ ಅಂತ ಗೊತ್ತಿಲ್ದಿರೋ ದೊಡ್ಡ ಹುಚ್ಚ ಅವನು. ಸೆಕ್ರೆಟರಿ, ಒದ್ದೋರ್ಸು. ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಕೆಂಚ ತುಂಬಾ ಒಳ್ಳೆಯವನು ಡಾಕ್ಟರ್. ಪ್ಲೀಸ್ ಟೆಲಿಮ್ ಡಾಕ್ಟರ್, ಟೆಲಿಮ್. ಅವನ್ ಟೈಮ್ ಕೊಡಕ್ಕೆ ಹೇಳಿ ಡಾಕ್ಟರ್, ಅವನ್ ಟೈಮ್ ಕೊಡಕ್ಕೆ ಹೇಳಿ. ಸರ್, ಇದೊಂದು ಸಾರಿ ಅವಕಾಶ ಕೊಡಿ, ಮುಂದಿನ ಸಲ ಹಣ ಕಟ್ಟಿಬಿಡ್ತಾನೆ.
ಎಲ್ರನ್ನು ನಿಮ್ಮ ಹಾಗೆ ತಿಳ್ಕೊಳ್ಬೇಡಿ ಡಾಕ್ಟ್ರೆ, ಕಳ್ರು ಅವರು. ನಾನು ನೀವು ಹಾಗೆ ತಿಳ್ಕೊಬೇಡಿ. ಕೆಂಚ ಬಹಳ ಒಳ್ಳೆಯವನು. ನಿಮ್ಗೆ ಯಾಕೆ? ಅವನಿಂದ ಹಣ ಪಾವತಿ ಮಾಡಿಸೋ ಜವಾಬ್ದಾರಿ ನನಗೆ ಸೇರಿದ್ದು. ಆಲ್ ರೈಟ್. ಏನಯ್ಯ ಕೆಂಚಪ್ಪ, ಡಾಕ್ಟರ್ ಹೇಳ್ತಾ ಇದಾರೆ ಅಂತ ಬಿಡ್ತೀನಿ. ಮುಂದಿನ ಬೆಳಗ್ಗೆ ಹಣ ಕಟ್ಬಿಡು. ಆಯ್ತು ಸ್ವಾಮಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಯು ಆರ್ ಗ್ರೇಟ್ ಡಾಕ್ಟರ್, ಯು ಆರ್ ರಿಯಲಿ ಗ್ರೇಟ್. ಗ್ರೇಟ್ ಅಂತೆ ಗ್ರೇಟ್. ಮನೆಗೆ ಮಾರಿ ಊರಿಗೆ ಉಪಕಾರಿ. ನನಗೆ ಮೆರಿಟ್ ನ ಸೀಟ್ ಸಿಕ್ಕಿದೆ. ನೀವೇನ್ ಡೊನೇಷನ್ ಸಹ ಕಟ್ಬೇಕಾಗಿಲ್ಲ. ಒಂದು BA ಅಂತ ಪಾಸ್ ಮಾಡ್ಕೊಂಡ್ಬಿಟ್ರೆ ಈ ಮನೆಯಲ್ಲಿರೋ ದರಿದ್ರನಾದ್ರೂ ತೊಲಗತ್ತೆ. ಏನಂತೀಯಮ್ಮ? ಅಲ್ವೇನೋ ಮತ್ತೆ. ನಿನ್ನ BA ಓದಿಸೋಷ್ಟು ಅನುಕೂಲ ಸ್ನೇಹಿಯ ಸುರೇಶ ನಾನು. ಹಾಗಂತ ಹುಡುಗನ ಮನೇಲಿ ಕೊಲೆ ಹಾಕೋಕಾಗುತ್ತೇನ್ರಿ? ಹೇಳಿ, ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡ್ತೀರಂತೆ. ನಂಗೆ ಹಸಿವಿಲ್ಲ ಕಣೆ. ಹೀಗೆ ಊಟ ಬಿಟ್ರೆ ನಮ್ ಸಮಸ್ಯೆ ಪರಿಹಾರ ಆಗೋಲ್ಲ. ಅದಕ್ಕೆ ಬೇರೆ ದಾರಿ ಹುಡುಕಿ. ಬೇರೆ ದಾರಿ? ಈ ಚಂದ್ರಯ್ಯನ ಸಂಸಾರಕ್ಕೆ ಪರಿಹಾರ ದೇವರೇ ಕಾಪಾಡಬೇಕು. ಲೋ ಸುರೇಶ, ನಮ್ ಸೀತಮ್ಮನವ್ರ ಮಗ ಹೋದ ವರ್ಷ PUC ಪಾಸ್ ಮಾಡ್ಕೊಂಡು ಅದ್ಯಾವ್ದೋ ITI ಡಿಪ್ಲೊಮಾ ಅಂತ ಸೇರ್ಕೊಂಡಿದ್ದಾನಂತಲ್ಲ, ಹಾಗೆ ನೀನ್ ಯಾಕೆ ಸೇರ್ಕೋಬಾರ್ದು? ಅದಕ್ಕಷ್ಟು ಖರ್ಚು ಇಲ್ವಂತಲ್ಲೋ? ನಾನು ಮೆರಿಟ್ ನಲ್ಲಿ ಪಾಸ್ ಮಾಡಿದ್ದು ಇನ್ನೊಬ್ಬರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಕೆಲ್ಸಕ್ಕೆ ಸೇರೋಕಲ್ಲ. ITI ಅಂತ ಡಿಪ್ಲೊಮಾ ಅಂತ. ನೀನ್ ಸುಮ್ಮನೆ ಅಪ್ಪನ ಒಪ್ಸಮ್ಮ. ಓಹ್, ಬನ್ನಿ ಬನ್ನಿ. ಲೋ ಸುರೇಶ, 2 ಕುರ್ಚಿ ತಗೊಂಬಾರೋ. ಶಿವಯ್ಯನವರು ಬಸಣ್ಣವರು ಬಂದಿದ್ದಾರೆ, ಬನ್ನಿ ಕೂತ್ಕೊಳ್ಳಿ. ಕುರ್ಚಿ ಏನು ಬೇಡ ಬಿಡವ್ವ, ಒಳಿಕೆ ಕುಂತ್ಕೊಳ್ಳೋಣ. ತಂದೆ ಬಿಟ್ಯಾ? ಕೊಡು ಕೊಡು. ಸುರೇಶ, ನನಗೇನ್ ಕುರ್ಚಿ ಬೇಡಪ್ಪ, ನಾ ಇಲ್ಲೇ ಕೂತ್ಕೋತೀನಿ. ಏನ್ ಡಾಕ್ಟ್ರೆ, ಗಾಳಿ ಕುಡಿತಾ ಕೂತ್ಕೊಂಡ್ಬಿಟ್ರಲ್ಲ. ಏನು ಊಟ ಆಯ್ತಾ ಡಾಕ್ಟ್ರೆ? ಮುಖ ಯಾಕೋ ಸಪ್ಕಿರಂಗೈತಲ್ಲ. ನೋಡ್ರಿ ಶಿವಯ್ಯನವ್ರೆ ಬಸಣ್ಣವ್ರೆ, ನಮ್ ಸುರೇಶ್ನ್ಗೆ BE ಇಲ್ಲಿ ಸೀಟ್ ಸಿಕ್ಕಿದೆ. ಲೇ ಗಾಯತ್ರಿ, 2 ಲೋಟ ಕಾಫಿ ಮಾಡ್ಕೊಂಡ್ ಬಾರೆ. ಅವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಅದಕ್ಕೆ ನಾವು ಡೊನೇಷನ್ ಏನು ಕಟ್ಟೋ ಹಂಗಿಲ್ಲ. ಅಂತದ್ರಲ್ಲಿ ಇವರು ದುಡ್ಡಿಲ್ಲ ಅಂತ ತಾರಾಮಯ ಆಡಿಸ್ತಿದ್ದಾರೆ. ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಪದ ಹೇಳ್ತಾ ಕುಂತ್ರೆ ನಡೀತಾರ ಡಾಕ್ಟ್ರೆ? ನರ ಹರಿಯೋ ಮಠ ಈಸನೇ ಇರ್ಬೇಕು. ನೋಡಿ ಡಾಕ್ಟ್ರೆ, ಯಶೋದಮ್ಮನ್ಗೆ ತನ್ನ ಕಷ್ಟ ಸುಖನ ನಂತಾವ್ ಹೇಳ್ಕಣದೇ ಇದ್ರೆ ಆ ಅಮ್ಮನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಡಾಕ್ಟ್ರೆ. ಬೆಳಿಗ್ಗೆ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ. ಆ ಗೌಡಪ್ಪಳ ಮನೆಯಲ್ಲಿ ಕೆಲಸ ಮಾಡ್ತಿರಲ್ಲ, ಇಂಥ ಟೈಮ್ದಾಗಿ ಅವರು ಸಹಾಯ ಮಾಡ್ಬಾರ್ದು. ಅವರು ಇವ್ರು ಕೇಳಿದ್ರೆ ತಾನೆ ನಾನು ಯಾರ ಹತ್ರನೂ ಬೇಡಕ್ ಹೋಗಲ್ಲ ಅಂದ್ಬಿಡ್ತಾರೆ. ಅಲ್ಲ ಡಾಕ್ಟ್ರೆ, ಇದ್ರ ಬೇಡೋದೇನೈತೆ? ಕಷ್ಟ ಸುಖ ಅಂದ್ಮೇಲೆ ಒಬ್ರಿಗೊಬ್ರು ಆಗೋದೇ ತಾನೆ. ಕೇಳ್ತಿದ್ದೀರಾ ಶಿವಯ್ಯನವ್ರು ಏನ್ ಹೇಳ್ತಿದ್ದಾರೆ ಅಂತ? ಹೋಗ್ಲಿ ಬಿಡು ಯಶೋದಮ್ಮ, ಯಾಕೆ ನೊಂದ್ಕೋತ್ಯ? ಕಾಫಿ ಬಂದೇ ಬಿಡ್ತು. ಅರೆ, ಮಳೆ ಬರಂಗೈತೆ. ನಡಿಯಮ್ಮ ಒಳಕ್ಕೆ, ಮಂಡಕ್ಕಿ ತಂದಿದ್ದೀನಿ, ತಿಂದು ಕಾಫಿ ಕುಡಿಯೋಣ. ನಡಿಯಮ್ಮ ಒಳಗೆ, ದೇನ್ ವಿಚಾರ ಮಾಡೋಣ. ಊಟ ಆಯ್ತಾ ಲಕ್ಷ್ಮಿ? ಏನು ಅಂತ ಹೇಳಿ ಲಕ್ಷ್ಮಿ, ಎಲ್ಲ ನನ್ನ ಕರ್ಮ. ಸುರೇಶ ಓದನ್ ಮುಂದುವರಿಸ್ಬೇಕಂತೆ. ಅದಕ್ಕೆ ಆ ಕೊಳಕ್ ಬಸಣ್ಣ, ಅಂಗಡಿ ಶಿವಯ್ಯನ ಕುಮ್ಮಕ್ಕ ಬೇರೆ, ಅವ್ರು ನನಗೆ ಬುದ್ಧವಾದ ಹೇಳಕ್ ಬಂದಿದ್ದಾರೆ. ಓಹೋ, ಸುರೇಶ ಓದ್ಲಿ ಅಂತ ನೀನು ನನಗೆ ಬುದ್ಧವಾದ ಹೇಳ್ತಿದೀಯಾ? ಹೇಗೆ ಸಾಧ್ಯ ಲಕ್ಷ್ಮಿ? ನಾನು ಈಗಾಗಲೇ ಬೇಕಾದಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ತಂಗಿ ಮದುವೆಗೆ ಅಂತ ಸಾಲ ಮಾಡಿದೆ. ಗಂಡ ಹೆಂಡತಿ ಮಕ್ಕಳು ಅನ್ಯೋನ್ಯವಾಗಿದ್ದಾರೆ ಅನ್ನೋಷ್ಟರಲ್ಲಿ ಅವ್ರ 5 ಜನ ಮಕ್ಕಳನ್ನ ನಮ್ಮ ಮಡ್ಲಿಗೆ ಹಾಕಿ ಅವರಿಬ್ರು ತೀರ್ಕೊಂಡ್ಬಿಟ್ರು. ನಮ್ಮ ಗಾಯತ್ರಿ ಬೇರೆ ಬೆಳೆದು ಮದುವೆಗೆ ಬಂದು ನಿಂತಿದ್ದಾಳೆ. ನನಗೆ ಬರೋ 800-900 ರೂಪಾಯಿ ಸಂಬಳದಲ್ಲಿ ಅವಳು ಮದುವೆ ಅಂತ ಮಾಡ್ಲು, ನನ್ನ ಸಾಲ ಅಂತ ತೀರಿಸ್ಲು, ಇಲ್ಲ ಅವನು ಓದ್ ಮುಂದುವರಿಸಬೇಕು. ಓದ್ಲಿ ಓದ್ಲಿ, ಅವನು ಓದ್ತಾನೆ ಇರ್ಲಿ. ನಾನಿಲ್ಲಿ ಸಾಲ ಮಾಡಿ ಮಾಡಿ ಸಾಯ್ತೀನಿ. ಹಾಗಲ್ಲಮ್ಮ ಲಕ್ಷ್ಮಿ, ನಾನೀಗಾಗಲೇ ನಿಮ್ಮ ತಂದೆ ಹತ್ರ ಬೇಕಾದಷ್ಟು ಸಾಲ ಮಾಡಿಬಿಟ್ಟಿದ್ದೀನಿ. ಅದನ್ನೇ ನನ್ನ ಕೈಯಲ್ಲಿ ತೀರ್ಸೋಕ್ಕಾಗಿಲ್ಲ. ಇನ್ನ ನಿನ್ನ ಹತ್ರನೂ ಸಾಲ ಮಾಡಿಬಿಟ್ರೆ ಹೇಗೆ ತೀರ್ಸೋದು ಅಂತ. ಹಾಗೆ ಹೇಳಮ್ಮ ಲಕ್ಷ್ಮಿ, ಏನ್ರಿ ನೀವು
ಲಕ್ಷ್ಮಿಗಿರೋಷ್ಟು ತಿಳುವಳಿಕೆ ನಿಮ್ಗೆ ಇಲ್ವೇನ್ರಿ? ಸುರೇಶ್ನ ಓದಿಗೆ ಅಂತ ಮಾಡಿರೋ ಸಾಲನ ನಾಳೆ ಅವನೇ ದುಡಿದು ತೀರಿಸ್ತಾನೆ. ಇಷ್ಟಕ್ಕೋಸ್ಕರ ತಲೆ ಕೆಡ್ಸ್ಕೊಂಡು ಊಟ ಬಿಟ್ಟು ಮುನ್ಸ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದೀರಾ. ಬನ್ರಿ ಹೋಗೋಣ. ಏನು ಮಾತಾಡ್ತಾ ಇದೀಯ ಯಶೋದ? ಕಬ್ಬು ಸಿಹಿ ಇದೆ ಅಂತ ಎಷ್ಟೊಂದು ತಿನ್ನೋಕ್ ಸಾಧ್ಯ? ಅವಳು ಒಬ್ಬಂಟಿಗಳು, ಅವಳು ಸಂಪೂರ್ಣ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದಿದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಊರಿನ ಜನ ನಮ್ಮನ್ನೇನ್ ತಿಳ್ಕೊತಾರೆ? ಓ ದೊಡ್ಡ ಊರಿನ ಜನ ನೋಡಮ್ಮ ಲಕ್ಷ್ಮಿ, ಸುರೇಶ, ನೀನ್ ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಕಣೋ. ರಮೇಶನು ಓದ್ತಾನೆ ಅನ್ಕೊಂಡಿದ್ದೆ. ದೇವ್ರು ಯಾಕೆ ಅವನಿಗೆ ವಿದ್ಯೆ ಕೊಡ್ಲಿಲ್ಲ. ಅವನ್ ಜವಾಬ್ದಾರಿನೂ ನಿನ್ ತಲೆ ಮೇಲಿದೆ ಕಣಪ್ಪ. ಅಮ್ಮ, ಒಂದ್ BA ಅಂತ ಆಗ್ಲಿ ನೀನೇ ನೋಡ್ತೀಯಂತೆ. ಏನಪ್ಪ, ಆ ಸ್ವಾಮಿ ದಯದಿಂದ ನೀನೊಂದ್ ದೊಡ್ಡ ಯಶೋದ ಹೀಗೆ ಮಾತಾಡ್ತಾ ಇರ್ತೀವಿ, ಇಲ್ಲ ಅವನ್ ಕಳಿಸ್ಕೊಡ್ತೀಯ? ಬಸ್ಸಿಗೆ ಟೈಮ್ ಆಯ್ತು ಕಣೆ, ನಡಿಯಪ್ಪ ಸುರೇಶ. ಸುರೇಶ, ನಾನು ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಹೊತ್ತಿಗೆ ಸರಿಯಾಗಿ ಊಟ ಮಾಡು. ಆಮೇಲೆ ರಾತ್ರಿ ಹೊತ್ತು ಜಾಸ್ತಿ ನಿದ್ದೆ ಕೆಡಬೇಡ. ಆವಾಗ ಕಾಗ್ತಾ ಬರಿತಾ ಇರಪ್ಪ. ಭಾನುವಾರ ಎಣ್ಣೆ ನೀರು ಸ್ನಾನ ಮಾಡಿದ್ದು ಮರಿಬೇಡ. ಏನಮ್ಮ ಬೆಳಗ್ಗೆಯಿಂದ ಒಂದೇ ಸಮ ಶಂಕ ಹೋಗ್ತಾ ಇದೆಯಲ್ಲ, ನಂಗೆ ಅಷ್ಟು ಗೊತ್ತಾಗಲ್ವಾ? ಅವಳು ನಿನ್ ತಾಯಿ ಕಣ, ಏನೋ ಪ್ರೀತಿಯಿಂದ ಒಂದೆರಡು ಮಾತು ಹೇಳಿದ್ರೆ ಅವಳ ಮೇಲೆ ರೈತಿದೆಯಲ್ಲ. ಸರಿ ಸರಿ ಬಾ. ಸುರೇಶ, ನೀನ್ ಹೋಗ್ತಾ ಇರೋದು ನನ್ ಯಾಕೋ ಸಂಕಟ ಆಗ್ತಾ ಇದೆ ಕಣೋ. ಸರಿ ಹೋಯ್ತು, ಒಂದ್ ಕೆಲಸ ಮಾಡೆ, 4 ಪುಸ್ತಕ ತಕ್ಕೊಡ್ತೀನಿ. ನೀನು ಅವನ ಜೊತೆ ದಾವಣಗೆರೆ ಹೋಗಿ ದಿನ ಕಾಲೇಜ್ಗೆ ಹೋಗಿ ಬಂದು ಮಾಡ್ತಾ ಇರೋ. ಹೊತ್ತಾಯ್ತು ಕಳಿಸ್ಕೊಡೆ ಅಂದ್ರೆ ನೋಡು, ಇವನು ಬಸ್ ಹತ್ರ ಬಿಟ್ಟು ಬರ್ತೀನಿ, ನಿಮ್ಮ ಮನೆಗೆ ನಡಿ. ಬಾರಯ್ಯ. ಬರ್ತೀನಮ್ಮ. ಗೊತ್ತಾಯ್ತೇನೋ ಸುರೇಶ, ನಿಮ್ಮಮ್ಮ ಹೇಳಿದಾಗೆ ಆರೋಗ್ಯದ ಕಡೆ ಗಮನ ಕೊಡು. ಹೊತ್ತೊತ್ತು ಊಟ ಮಾಡು. ರೂಮ್ ಗೀಮು ಅಂತ ಹಾಳಾಗ್ಬೇಡ. ಹಾಸ್ಟೆಲ್ ಸೇರ್ಕೋ, ನಿನಗೂ ಅನುಕೂಲವಾಗುತ್ತೆ. ಯಾಕೋ ಹಾಳ ಚಪ್ಪಲಿನೂ ಕಿತ್ಕೊಂಡು ಹೋಗ್ಲಿ ಬಿಡು. ಏನ್ ಹೋಗ್ಲಿ ಬಿಡು, ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ ಯೋಗ್ಯತೆ ಒಂದ್ ಜೊತೆ ಚಪ್ಪಲಿನೂ ಕೊಡ್ಸಕ್ಕಾಗ್ಲಿಲ್ಲ. ನೀನು ಚಪ್ಪಲಿ ತಾನೇಪ್ಪ ಬೇಕು, ತಗೋ, ನಂದು ಹಾಕೊಂಡು. ನೀವು ನನ್ನ ಜೊತೆ ಬರಬೇಡಿ. ಯಾಕೆ? ನೀವು ಬಸ್ ಚಾರ್ಗಾಲಲ್ಲಿ ಬಂದ್ರೆ ಅದನ್ನ ನೋಡಿ ಜನ ಅಪ್ಪನ ಚಪ್ಪಲಿನೂ ಕಿತ್ಕೊಂಡು ಹೋದ ಅಂತ ನನ್ನ ಮುಖ ತುಂಬಾ ಉಗಿತಾರೆ. ಹೋಗಿ ಹೇಳಿ ಯಜಮಾನ್ರೆ. ಹೋಗಯ್ಯ, ದೊಡ್ಡದಾಗ ಬಂದ್ಬಿಟ್ಟ. ಊರ್ನಲ್ಲಿ ನಿನ್ ಪಟೇಲ ಆದ್ರೆ ಅವನೇ ಯಾಕೆ ಹೇಳ್ತಾನೆ ನಿನ್ ಮಾತನ್ನ? ಬೇವರ್ಸಿ ತಂದು ನಿನಗ್ ಬುದ್ಧಿ ಹೇಳಕ್ ಬಂದಲ್ಲ. ಏನಲ್ಲ ರಮೇಶ, ಗಾಡಿ ಆಕ್ಷನ್ ಮಾಡಿದ್ಯಲ್ಲೋ? ಆಗ್ತೀನಿ ನೋಡು. ಗುರು ಗುರು ಹೊಡಿಬೇಡ ಗುರು, ಏರ್ಪಾಡು ಮಾಡ್ತೀನಿ ಗುರು. ನಿನ್ ತಮ್ಮಯ್ಯ ಅಂತೀನಿ ಗುರು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ನಿಮ್ 2ನೇ ಹುಡುಗ ಶಾವಿ ಮುಂದುವರೆದು ಬಿಟ್ಟಿದ್ದಾನೆ. ಬಂದೆ ಇರೋ. ಏನ್ರಯ್ಯ ಮಾತಾಡ್ತಿದ್ದೀರಿ ನೀವು? ನಮ್ ರಮೇಶ ಇನ್ನೊಬ್ಬರ ವಸ್ತು ಮುಟ್ಟೋದೇ ಇಲ್ಲ. ನೀವು ಸಾವಿರ ನಾನ್ ನಂಬೋದಿಲ್ಲ. ಅಲ್ಲ, ಯಾಕಮ್ಮ ಕೂಗಾಡ್ತಿದ್ಯಾ? ನಿಮ್ ಹುಡುಗನೇ ಬಂದ, ಅವನ್ನೇ ಕೇಳು. ನೀನ್ ಆಟೋ ಡ್ಯಾಶ್ ಹೊಡಿಸ್ತೀಯ ಅಂತ ನಿಜಾನೇನು? ಆ ಮುದಿ ನನ್ನ ಮಗ ಅಡ್ಡ ಹೋಗ್ಬಿಟ್ಟ. ಮನೆ ಹತ್ರ ಬಂದ್ರೆ ಹಾಕ್ತೀನಿ ನೋಡು. 200 ರೂಪಾಯಿ ರಿಪೇರಿ ಚಾರ್ಜ್ ಒಗಾಯಿಸು, ಹೊರಟೋಗ್ತೀವಿ. ಮಗ ಏನ್ರಪ್ಪ ಅದು? ನಿಮ್ ಮಗ ರಮೇಶ ಆಟೋ ಆಕ್ಸಿಡೆಂಟ್ ಮಾಡಿದ್ದಾನೆ ಸರ್. ಏನು ಏನೋ ನನ್ನ ಏನಂತೇನೋ? ಅಷ್ಟೊಂದು ಧೈರ್ಯ ಬಂದ್ಬಿಟ್ಟೆ ನಿನಗೆ? ಮರ್ಯಾದೆ ಎಲ್ಲ ಹೋದಾಯ್ತು. ಹೇಳೋದಕ್ಕಿಂತ ಯಾಕೆ ಹೊಡಿತೀರಾ? ಅನ್ಸ್ಬಿಡ್ತೀನಿ. ಅನ್ಸ್ಬಿಡ್ತೀರಾ? ಸಾಕು ಸುಮ್ಮನಿರಿ. ಆದ್ರೆ ಕಲಿಬೇಕಾದ್ರೆ ಹೊಸರಲ್ಲಿ ಹೀಗೆ ಹಾಗೆ ಆಗುತ್ತೆ. ಅದಕ್ಕೆ ಇಟ್ಕೊಂಡು ಹೊಡಿದ್ರೆ ಎಲ್ಲ ಸರಿ ಹೋಗುತ್ತಾ? ವಹಿಸ್ಕೊಂಡು ಅವ್ರು ಹಾಳಾಗೋಗಿರೋದು. ಏನಾದ್ರೂ ಮಾಡ್ಕೊ ಹೋಗಿ. ರೀ ನಿಲ್ಲಿ, ನಾನಿದ್ದೀನಲ್ಲ, ಹೋಗ್ತೀನಿ. ಇಲ್ಲೇ ಇದಪ್ಪ ತಂದು. ಆಯ್ತು. ಏನ್ ಹುಟ್ಟಿದ್ಯಾ ನನ್ನ ಹೊಟ್ಟೆಲಿ? ಕಬ್ಬಿನ ಹೊಟ್ಟೆಲಿ ಸೂರ್ಯನ್ ಹುಟ್ಟಿದ ಹಾಗೆ. ವೆರಿ ಗುಡ್ ನನ್ ಮಗನೇ. ಚಿಲ್ರೆ ಏನ್ ಯಶೋದಮ್ಮ, ನಿಮ್ ಮನೆ ತವ ಏನೋ ದಾನ್ಲೇ ನಡ್ದಂಗಿತ್ತು. ಶಿವಯ್ಯನವ್ರೆ, ನಮ್ ರಮೇಶ ಯಾರ್ದೋ ಆಟೋ ತಗೊಂಡು ಹೋಗಿ ಡ್ಯಾಶ್ ಹೊಡ್ಸಿದ್ದಾನೆ. ಆ ಹುಡುಗರು ರಿಪೇರಿಗೆ 200 ರೂಪಾಯಿ ಬೇಕು ಅಂತ ಮರ್ಯಾದೆ ಕಳಿತಿದ್ದಾರೆ. ಡಾಕ್ಟರ್ ಇಲ್ವ ಮನೇಲಿ? ಇದಾರೆ. ಅವ್ರು ದೂರ ಅರ್ಧ ಅಂತ ರಮೇಶ್ನ ಹಿಡ್ಕೊಂಡು ಹೊಡೆದ್ರು. ಶಾನೆ ಅಪರೂಪ ಗಂಡಸನ ಬಂದಂಗೈತೆ ಡಾಕ್ಟರ್ಗೆ. ಸರಿ, ನಂತವ ಯಾಕೆ ಬಂದೆ? ಅದೇ ಹುಡುಗರಿಗೆ 200 ರೂಪಾಯಿ ಕೊಡಕ್ಕೆ. ಏನ್ ಯಶೋದಮ್ಮ, ಗಾಯತ್ರಿಗೆ ಮಿಷಿನ್ ಕೊಡ್ಸು ಅಂದೆ, ಮಿಷಿನ್ ಕೊಡಿಸ್ದೆ. ಹಬ್ಬಕ್ಕೆ 200 ರೂಪಾಯಿ ಬೇಕು ಶಿವಯ್ಯನವರೇ ಎಂದೆ. ನೋಡಿ ಯಶೋದಮ್ಮ, ಬೆಳೆಸ್ಕೊಂಡು ಹೋಗೋದ್ರಾಗೆ ಏನು ಸುಖ ಇಲ್ಲ, ವಜೆ ಆಯ್ತದೆ.
ಅದಕ್ಕೇನಾದ್ರು ಒಂದು ಏರ್ಪಾಟ್ ಮಾಡ್ಕೊಂಡ್ಬಿಡು. ನಾನು ಅದೇ ಪ್ರಯತ್ನದಲ್ಲಿದ್ದೀನವ್ರೆ. ಶಿವಣ್ಣ ಬಿಸಿಟಿ ಗೊತ್ತಾ? ಏನ್ ಯಶೋದಮ್ಮ, ನಿಮ್ ಮಗ ಆಟೋ ಆಕ್ಸಿಡೆಂಟ್ ಮಾಡಿದಾನಂತೆ. ಬಸಣ್ಣವ್ರೆ, ಅದಕ್ಕೆ ಶಿವಣ್ಣವ್ರ ಹತ್ರ ಬಂದೆ. ತಗೋಮ್ಮ 200 ರೂಪಾಯಿ, ಬೇಗ ತೀರ್ಸ್ಬಿಡು. ಹೆಂಗದೆ ಟೀ? ಚೆನ್ನಾಗದೆ. ಒಳ್ಳೆ ಮಜಾ ಇದೆ. ನಮಸ್ಕಾರ ಗುರು. ಗುರು, ನೀನ್ ಕೇಳಿದ್ದೆಲ್ಲ ಕೊಡ್ಸಿದೀನಿ ಗುರು. ಇವತ್ತಿನಿಂದ ನನಗೆ ಆಟೋ ಕೊಡ್ಸು ಗುರು. ಆಟೋ ಇಲ್ದೇ ನನ್ ಜೀವನ ಇಲ್ಲ ಗುರು. ಆಟೋ ಇಲ್ದೇ ನನ್ ಬದುಕಲ್ಲ ಗುರು. ಕೊಡ್ಸು ಗುರು. ಆಟೋ ಕೊಡದೆ ಇರ್ತೀನಿ ನಾನು. ಏ ಸೀನಾ, ನೀನ್ ಆಟೋ ಕೊಡೋ ಇವನ್ಗೆ. ರಮೇಶ, ಆಟೋ ಆಟೋ ಅಂತ ಬಡ್ಕಂದಲ್ಲ, ಆಟೋ ಸೀನಾ. ಈ ಲೋಕ ರಂಪಾಟಕ, ಈ ಜೀವನ ಜಂಜಾಟಕ, ಈ ಲೋಕ ರಂಪಾಟಕ, ಈ ಜೀವನ ಜಂಜಾಟಕ. ಗೋಳಾಡದೆ ಗೋಣ್ ಹಾಕದೆ, ಗೋಣ್ ಹಾಕದೆ, ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು. ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು. ಈ ಲೋಕ ರಂಪಾಟ ಕಾಡು, ಈ ಜೀವನ ಜಂಜಾಟ ಕಾಡು. ಇರೋದನ ಸಾಕಾಗಿದೆ, ಯೌವನ ಮೋಜಾಗಿದೆ, ಕೊಂಡಾಟವೇ ಮಾತಾಡಿದೆ, ಕೊಂಡಾಟವೇ ಬದುಕಾಗಿದೆ. ಹಿಂಗೋಗದೆ ಹೋಗುತ್ತಾ ಮಗಗದೆ ಸುರುಕಾಗುತ್ತಾ ಎಂದೆಂದಿಗೂ ಹಾಡೋಣವೋ ಕುಣಿಯೋಣವೋ, ಎಂದೆಂದಿಗೂ ಹಾಡೋಣವೋ ಕುಣಿಯೋಣವೋ. ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು. ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು. ಈ ಲೋಕ ರಂಪಾಟ ಕಾಡು, ಈ ಜೀವನ ಜಂಜಾಟ ಕಾಡು. ಈ ಕಾಲದ ಹುಡುಗರನ್ನೆಲ್ಲ ದೊಡ್ಡವರಲ್ಲ ಬೈತಾರಲ್ಲ, ಯಾವತ್ತಿದ್ರು ಮುದುಕರಿಗೆಲ್ಲ ನಮ್ಮ ಆಸೆಯೋ ತಿಳಿಯೋದಿಲ್ಲ. ಅಪ್ಪಾಕಿದ ಮರ ಕಿತ್ತಾಕಣ್ಣ ಓ ಸರ್ದಾರ ಅನ್ಕೊಂಡಂಗೆ ಬಾಳೋಣವೋ ಬದುಕೋಣವೋ, ಅನ್ಕೊಂಡಂಗೆ ಬಾಳೋಣವೋ ಬದುಕೋಣವೋ.
ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು ಈ ಲೋಕ ರಂಪಾಟ ಕಾಣು ಈ ಜೀವನ ಜಂಜಾಟ ಕಾಣು ಈ ಲೋಕ ರಂಪಾಟ ಕಾಣು ಈ ಜೀವನ ಜಂಜಾಟ ಕಾಣು ಗೋಳಾಡದೆ ಗೋಣ್ ಹಾಕದೆ ಗೋಳಾಡದೆ ಗೋಣ್ ಹಾಕದೆ ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು ರಂಪಾಟ ಜಂಜಾಟ ಮರೆಯೋಕೆ ಪರಮಾತ್ಮ ಬೇಕು ಏನಾಯ್ತು ಅವತಾರ ಕುಡ್ಕೊಂಡು ಬಂದಿದ್ಯೇನೋ ರಂಪಾಟ ಜಂಜಾಟ ನಿಮ್ಮ ಮಲಗಿದ್ದಾರೆ ಕಣೋ ಯಾವಪ್ಪ ರಮೇಶ ನನಗೆ ಯಾಕೆ ಹೊಡೆದ ನಾನೇನ್ ತಪ್ಪು ಮಾಡಿದೆ ನಾನೇನ್ ತಪ್ಪು ಮಾಡಿದೆ ಅಂತ ಒಂದು ಆಟೋ ಕೇಳಿದೆ ಕೊಡ್ಸದ್ನ ಇಲ್ಲ ಅವನಿಗೆ ಮಾತ್ರ ಇಂಜಿನಿಯರಿಂಗ್ ಓದ್ಸಕ್ ಕಳಿಸ ನಾನು ಅವನ ಮಗನೇ ಅಲ್ಲ ಅವನ ಮನೆ ಅಲ್ಲ ಅಪ್ಪ ಅಮ್ಮ ಯಾರು ಇಲ್ಲ ಏನೇ ಅದು ಯಶೋಧ ನಿನ್ ಮಗನ ಪ್ರತಾಪ ರಮೇಶ ರಮೇಶ ಬಾರೋ ಒಳಗೆ ಬಾರೋ ರಮೇಶ ಯಶೋಧ ರಮೇಶ ರಮೇಶ ಊಟ ಮಾಡು ಬೇಡ ನನಗೆ ಯಾಕೆ ಹಂಗಂತೀಯ ಊಟ ಮಾಡು ಬೇಡ ನನಗೆ ತಿನ್ಸು ತಿನ್ಸೆ ಮತ್ತೆ ತುಂಬಾ ತಿನ್ಸು ಲೇ ಯಶೋಧ ನೀನ್ ಹೀಗ್ ಮುದ್ದು ಮಾಡಿ ಮಾಡಿ ಮಕ್ಕಳನ್ನ ಕೆಡಿಸ್ತಾ ಇದೆಯಾ ಕಣೆ ಇವತ್ ಹೇಳ್ತಾ ಇದ್ದೀನಿ ನೋಡು ಅವ್ರು ನಿನ್ ಕೈ ಸಿಗಲ್ಲ ಕಣೆ ಒಂದಲ್ಲ ಒಂದ್ ದಿವಸ ಇದ್ರ ಪಶ್ಚಾತ್ತಾಪ ನಿನ್ ಪಟ್ಟೆ ಪಡ್ತೀಯ ನಾನ್ ಯಾಕೆ ಹೇಳಿ ನಿನ್ ಹಣೆ ಬರ ಏನಾದ್ರೂ ಮಾಡ್ಕೊ ಗೌಡ್ರು ಬಾಳು ಲಕ್ಷ್ಮಿನ ಕೂಡವಳಿ ಮಾಡ್ಕೊಳಕ್ಕೆ ತಯಾರಾಗವ್ರೆ ಆದ್ರೆ ಅವಳೇ ಅಂತಾಳೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ಕರ ಹಿಡ್ನಾಗೆ ಬರಕ್ಕಿಲ್ವಾ ಹಸ ಹಿಡ್ಕೊಂಡೋದ್ರೆ ಕರ ಹಿಡ್ಕೊಂಡೋದ್ರೆ ಹಸ ಅದೇನ್ ಸರಿಯಾಗಿ ಬಾಯ್ ಬಿಟ್ಟು ಬೋಗಲೇ ಬಸ್ಯ ಬನ್ನಿ ಬನ್ನಿ ಡಾಕ್ಟ್ರೆ ನೋಡಿ ಹೆಂಗಿದಾವ ರಾಸ್ಗಳು ನೀವ್ ಯಾವಾಗಲೂ ಹೈ ಕ್ಲಾಸ್ ಮೇಲೆ ಸೆಲೆಕ್ಟ್ ಮಾಡೋದು ಎಲ್ಲ ತಮ್ದ ತುಂಗ ಏನ ಕರ್ಕೊಳ್ಳಿ ಆಲ್ ಮಾತ್ರ ನಾನ್ ಕರ್ಕೊಳ್ತೀನಿ ಡಾಕ್ಟ್ರೆ ಈ ನನ್ನ ಮಗನನ್ನು ಮಾತ್ರ ಬಹಳ ಕಯಾಲ್ಪಟ್ಟ ಆಸೆ ತಂದಿದ್ದೀನಿ ಇದಕ್ಕೆ ನಾನೇ ಹೆಸರಿಡ್ತೀನಿ ಲಕ್ಷ್ಮಿ ಅಂತ ಕರೆಯೋಣ ಅಂತಿದ್ದೀನಿ ನೀವೇನಂತೀರಾ ಅನ್ನೋದೇನು ಬಂತು ನಿಜವಾಗ್ಲೂ ಮಹಾಲಕ್ಷ್ಮಿ ಇದ್ದ ಹಾಗೆ ಇದೆ ಬರೀ ಬಾಯಾಗಂದ್ರ ಆಯ್ತಾ ನೀವು ಒಸಿ ಕುಮ್ಮಕ್ ಕೊಟ್ರೆ ನನ್ನ ಕೈಲೇನಿದೆ ಗೌಡ್ರೆ ಡಾಕ್ಟ್ರೆ ನೀವು ತಿಳ್ತಿಲ್ಲ ಅಷ್ಟೇ ನಾನೊಬ್ನೇ ಇಟ್ಕೊಳಕ್ಕಿಲ್ಲ ನಿಮ್ಗೂ ಪಾಲ್ ಕೊಟ್ಟೆ ಕೊಡ್ತೀನಿ ಡ್ಯಾಡಿ ಗೌಡ್ರೆ ನನಗೆ ಅನ್ನ ಕೊಡ್ತಿರೋ ಸರ್ಕಾರಕ್ಕೆ ದ್ರೋಹ ಮಾಡ್ಲಾರೆ ಆ ಮಕ್ಕಳ ಮೇಲೆ ಒಳ್ಳೆ ಬಟ್ಟೆ ಇಲ್ಲ ಹೊಟ್ಟೆ ತುಂಬಾ ಇಟ್ಟಿಲ್ಲ ಇದು ಒಂದ್ ಬಾಳ್ವೆ ಏನ್ರಿ ನ್ಯಾಯ ನೀತಿ ಧರ್ಮ ಎಲ್ಲ ಕೈ ಬಿಟ್ಟು ಕೈನ ನಾಲ್ಕು ಕಾಸು ಮಾಡ್ಕೊಳ್ಳಿ ಬದುಕೋದಾರಿ ಕಲ್ತ್ಕೊಳ್ಳಿ ಡಾಕ್ಟ್ರೆ
ನಾ ಬರ್ತೀನಿ ಗೌಡ್ರೆ. ಏನ್ ಡ್ಯಾಡಿ ಇಷ್ಟು ನಿಧಾನವಾಗಿ ಓಡ್ತಿದ್ದೀರಲ್ಲ? ಹಾಯ್ ಸುರೇಶ್. ಹಾಯ್ ಶಶಿ. ಏನು ಕುಡ್ಮಿಂಗ? ಓದಿ ಓದಿ ಮರಳಾದ ಕೂಚು ಬೆಟ್ಟ. ಓದಿ ಓದಿ. ಡ್ಯಾಡಿ ಇವ್ ಸುರೇಶ್ ಅಂತ ನನ್ನ ಕ್ಲಾಸ್ಮೇಟ್ ಹಾಗೂ ಬಡಿಯೋ ಮೇಟ್. ಬಡಿಯೋ ಮೇಟ್. ಮಿತಿ ಪ್ರಾಕ್ಟಿಕಲ್ಸ್ ಅಲ್ಲಿ ನನ್ನ ಮಾಡೆಲ್ಗೆ ಅವ್ರು ಬಡಿಯೋದು, ಅವ್ರ ಮಾಡೆಲ್ಗೆ ನಾನ್ ಬಡಿಯೋದು ಹ್ಯಾಮರ್ ನಲ್ಲಿ. ತುಂಬಾ ಇಂಟೆಲಿಜೆಂಟ್ ಡ್ಯಾಡಿ. ಓ ಸಾರಿ, ಇವ್ರು ನಮ್ ಡ್ಯಾಡಿ ಮಿಸ್ಟರ್ ಜನಾರ್ದನ್, ಇಂಡಸ್ಟ್ರಿಯಲಿಸ್ಟ್. ನೀವು ಡ್ಯಾಡಿ ಅಂದಾಗಲೇ ಗೊತ್ತಾಯ್ತು. ನಿಮ್ಗೆ ಗೊತ್ತಲ್ಲ ನಮ್ಮ ರೂಮ್ಮೇಟ್ಗಳ ಗಲಾಟೆ, ಓದೋಕೆ ಬಿಡಲ್ಲ. ಇಲ್ಲಿ ನೋಡಿ ಎಷ್ಟು ಸೈಲೆಂಟ್ ಆಗಿದೆ. ಆಲ್ ರೈಟ್, ಒಂದ್ಸಾರಿ ನಮ್ಮ ಮನೆ ಕಡೆ ಬಾರಪ್ಪ. ಖಂಡಿತ ಬರ್ತೇನೆ ಸರ್. ನಮಸ್ಕಾರ. ಡ್ಯಾಡಿ ನಮಸ್ಕಾರ ಅಂದ್ರೆ ಜಾಗ ಖಾಲಿ ಮಾಡಿ ಅಂತ. ಬನ್ನಿ ಹೋಗೋಣ. ಈಗ ನನ್ನ ಫೀಸ್ 100 ರೂಪಾಯಿ. ಇಷ್ಟಕ್ಕೆ 100 ರೂಪಾಯಿ ಬುದ್ಧಿ? ನೀನ್ ಕೊಡೋ 100 ರೂಪಾಯಿ ನಾನು ಒಬ್ಬನೇ ತಿಂತೀನಿ ಅಲ್ಲೇ. ಮೇಲ್ನವ್ರಿಗೆ ಕೊಡ್ಬೇಕು, ನಮ್ ಡಾಕ್ಟ್ರಿಗೆ ಕೊಡ್ಬೇಕು, ಇವನ್ ಕುಳ್ಳನ ಮಗ ಇವನಿಗೂ ಕೊಡ್ಬೇಕು. ಇವನ್ ಎಲ್ಲಾ ಕೊಟ್ಟು ನನಗೆ ಉಳಿಯೋದಷ್ಟು 10 ರೂಪಾಯಿ. ತಗೊಳ್ಳಿ, ನೀವ್ ಯಾರಿಗೆ ಹಣ ಕೊಡ್ಕೊಳ್ಳಿ. ಈ ಔಷಧಿಯಿಂದ ನನ್ನ ಎಮ್ಮೆ ಹಾಲು ಕೊಡಂಗಾಗಿ ನನ್ನ ನೆಂಟ್ರು ಮನೆಗೆ ಬಂದ್ರೆ ಸಾಕು. ನಾನು ಬರ್ತೀನಿ ಸಣ್ಣ ಬುದ್ಧಿ. ಅಜಯ್ ಕಾಂಪೌಂಡರ್, ನಿಯತ್ತಿಂದ ಕೆಲಸ ಮಾಡ್ತಿರೋದು ಪುಣಾತ್ಮ ನಮ್ ಡಾಕ್ಟ್ರು. ನೀವು ಮಾಡೋ ಹಲ್ಕ ಕೆಲ್ಸಕ್ಕೆ ಅವ್ರಿಗೆ ಹಾಕ್ರಿ ಲಂಚ ತಗೊಂತಾನಂತೀರಾ? ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು ಖಾನು. ಕೋದಂಡರಾಮ, ಏನ್ರಮ್ಮ ಬಾಳ ದೂರ ಬಂದ್ರಿ? ಏನಿಲ್ಲ ಕೋದಂಡರಾಮ, ನಮ್ ಸುರೇಶ್ ಒಂದು ಕಾಗದ ಬಂದಿದೆ. ಅದಂತದ್ದು ಟೈಮ್ ಟೇಬಲ್ ಕೊಂಡ್ಕೋಬೇಕಂತೆ, ತುಂಬಾ ಅರ್ಜೆಂಟ್ ಅಂತೆ. ಒಂದು 200 ರೂಪಾಯಿ ಸಾಲ ಕೊಟ್ರೆ ಬರೋ ತಿಂಗಳು ಕೊಟ್ಬಿಡ್ತೀನಿ. ತಿಂಗಳ ಕೊನೆಯಲ್ಲಿ ಎಲ್ಲಮ್ಮ ದುಡ್ಡು ಬರ್ಬೇಕು ನನ್ನ ಹತ್ರ. 1ನೇ ತಾರೀಕು ಆಗಿದ್ರೆ ಯಾವ್ದಾದ್ರು ಖರ್ಚು ಉಳಿಸ್ ಕೊಡ್ಬೋದಾಗಿತ್ತು. ರೇ ಕಾಂಪೌಂಡರ್, ದುಡ್ಡಿಲ್ಲ ಅಂತ ಯಾಕ್ರಿ ಸುಳ್ಳು ಹೇಳ್ತೀರಾ? ಈಗ ತಾನೇ ಕಚ್ಚೆಗೌಡ್ರ ಹತ್ರ ದುಡ್ಡು ಇಸ್ಕೊಂಡ್ರಲ್ರಿ. ಅಮ್ಮವ್ರೆ, ಅವ್ರ ಹತ್ರ ದುಡ್ಡು ಐತೆ, ಇಸ್ಕೊಂಡು ಹೋಗಿ. ನಮಸ್ಕಾರ ಸರ್. ಏನೇ ಯಶೋದ? ನಮಸ್ಕಾರ ಸರ್. ನೀನೇ ಇಲ್ಲಿಗೆ ಬಂದೆ? ಸುರೇಶ ಕಾಗ್ದ ಬರ್ತಿದ್ದಾನೆ ನೋಡಿ. ಸುರೇಶ ಕಾಗ್ದ ಬರ್ತಿದ್ದಾನೆ, ದುಡ್ಡು ಕಳ್ಸಿ ಅಂತ. ಅದಕ್ಕೆ ಕೋದನ್ನ ಹತ್ರ ಇಸ್ಕೊಂಡು ಕಳ್ಸೋಣ ಅಂತ ಬಂದೆ. ಸುರೇಶ ಕಾಗದ ಬರೆದಿದ್ರೆ ಮನೇಲಿ ಹೇಳ್ಬೇಕಾಗಿತ್ತು. ಇಲ್ಲಿವರೆಗೆ ಯಾಕೆ ಬರ್ಬೇಕಾಗಿತ್ತು? ಇಲ್ಲಿಗೆ ಬಂದು ನನ್ನ ಮಾನ ಕಳಿಬೇಕು ಅಂತಿದ್ಯಾ? ಮನೇಲಿದ್ರೆ ತಾನೆ ಕೇಳಕ್ಕೆ. ಇದನ್ನೇ ಟೆಲಿಗ್ರಾಮ್ ಅಂತ ತಿಳ್ಕೊಂಡು ದುಡ್ಡು ಕಳ್ಸಿ ಅಂತ ಬರ್ತಿದ್ದಾನೆ. ಅದಕ್ಕೆ ಏನಾದ್ರು ಏರ್ಪಾಟ್ ಮಾಡಿ ಹೋಗೋಣ ಅಂತ ಬಂದ್ರೆ ನನ್ನೇ ಅಂತೀರಾ. ನನಗೆ ತಗೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ನೋಡಿ, ಅದೇನೋ ಅರ್ಜೆಂಟ್ ಆಗಿ ಟೈಮ್ ಟೇಬಲ್ ತಗೋಬೇಕಂತೆ. ಸಂಜೆ ಹೊತ್ತಿಗೆ ಏನಾದ್ರು ಏರ್ಪಾಟ್ ಮಾಡಿ ದುಡ್ಡು ಕಳ್ಸಿ. ಟೈಮ್ ಟೇಬಲ್ಗೆ ದುಡ್ಡು? ಯಾವುದೋ ನಾಟಕ ಸಿನಿಮಾ ನೋಡ್ಬೇಕು ಅಂತ ಕಾಣುತ್ತೆ, ಅದಕ್ಕೆ ಟೈಮ್ ಟೇಬಲ್ ದುಡ್ಡು ಬೇಕು ಅಂತ ಕಳಿಸಿದ್ದಾನೆ ಇವನ್ ಪಿಂಡ. ನೀರ್ ಕುಡ್ದೇನೋ? ಕುಡ್ದೆ. ನೀನ್ ಕುಡ್ದೇನೆ? ಕುಡ್ದೆ. ಬಾ ಹೋಗೋಣ. ಗಾಯತ್ರಿ ಡಾಕ್ಟರ್ ಇದ್ದಾರಾ? ಬಂದ್ರಿ ಕೋದಂಡರಾಮ, ಏನು ಸಂಕೋಚ ಪಡಬೇಡಿ. ನೀವು 200 ರೂಪಾಯಿ ಕೊಡ್ಲಿಲ್ಲ ಅಂತ ನನ್ಗೆ ಏನು ಬೇಜಾರಿಲ್ಲ. ಏನ್ ಲಕ್ಷ್ಮಿ? ಗಾಯತ್ರಿನಾ? ಲೇ ಗಾಯತ್ರಿ, ಲಕ್ಷ್ಮಿ ಬಂದಿದ್ದಲ್ ಬಾರೆ, ಜೊತೆಲಿ ತೋಟಕ್ಕಂತ ಹೋಗು. ಹೋಗಮ್ಮ, ತುಂಬಾ ತರಕಾರಿ ತಗೊಂಬ. ಏನ್ರಿ ಸಮಾಚಾರ? ಏನ್ರಿ ಕೋದಂಡ, ಯಾಕೆ ಲೇಟು? ಯಾಕೋ ಮೈಲಿ ಹುಷಾರಿಲ್ಲ ಸರ್, ಅದಕ್ಕೆ ಅಂತ ಬಂದೆ. ಒಳ್ಳೆ ಗುಂಡು ಕಲ್ಲಿದ್ದಾಗಿದ್ದೀರಿ, ಏನಾಗಿದ್ದೀರಿ? ತಿಳ್ಕೊಂಡಿದ್ಯಾ? 10 ಹಳ್ಳಿಗೆ ಸೇರಿದವರು. ಡಾಕ್ಟ್ರು ಪಬ್ಲಿಕ್ ಪ್ರಾಪರ್ಟಿ, ಅವ್ರ ಮನೆಗೆ ನಂದು. ಎಲ್ಲ ಎಣ್ಣೆ, ನಾನ್ ಪ್ರೀತಿಯಿಂದ ನಿನ್ ತಾವ ಚಂಡಾಣ ಅಂತಿದ್ರೆ ನೀನ್ ನನಗೆ ಗುಂಡಾಡ್ಯಾ? ನೋಡ್ಕೊಳ್ತೀನಿ ನಿನ್ನ. ಹಾಳಾದವನಿ, ನಿಂಗ ಅಂತಿಂತ ಸಾವು ಬರಲ್ಲ ಕಣ. ಹುಷಾರಿಲ್ಲ ಅಂದ್ರೆ ಮನೇಲಿ ಔಷಧಿ ತಗೊಂಡು ಮಲ್ಕೋಬಾರ್ದಾಗಿತ್ತಾ? ಅದಕ್ಕೆ ನಿನ್ನ ಹತ್ರ ಬಂದಿದ್ದು. ಬಿಡ್ರಿ ಕಣ್ಣ, ಲಕ್ಷ್ಮಕ್ಕ ನೋಡ್ತಾರೆ. ಅವಳೆಲ್ಲಿ ನೋಡ್ತಾಳೆ? ಬಾ ಕೋಲ, ನಮ್ ವಿಚಾರನ ಇದಕ್ಕೆ ನಾ ಮಾವನ ಹತ್ರ ರಜೆ ತಗೊಂಡಿದ್ದು. ಹಿಂದೆ ಬಂದು ನೋಡಿ, ರೂಪ 2
ನಾನ್ ತಗೊಳಕ್ಕೆ ನಾವು ಮಗನೇ ಎಷ್ಟು ದಿನ ಅಂತ ಪುಕ್ಸಟೆ ಚಟ ತೀರ್ಸ್ಕೊಂಡ್ಲೇ ಶಿವರಾಜ ನೀನ್ ಗಾಡಿ ತಗೊಂಡೋಗ ಅಲ್ಲಣ್ಣ ಎಲ್ಲಿ ಸಾಯೋ ಗಂಟ ಗಾಡಿ ಕೊಡ್ತೀನಿ ಅಂದಿದ್ದೆ ಇವತ್ ನೋಡೋ ಹಿಂಗ್ ಅಂತ ಅಯ್ಯ ಅದು ನಿಶ್ಚಿತ ಮಾತು ಇದು ನಿಜವಾದ ಮಾತು ಲೋ ರಮೇಶ ಇನ್ನೊಂದು ಪಾರ್ಟಿ ಮಾಡ್ಸೋ ಗಾಡಿ ಕೊಡ್ತಾನೆ ಅಲ್ದನ ಸೀನಾ ಹ್ಞೂ ಮತ್ತೆ ಏನ ಪಾರ್ಟಿ ಮಾಡಿಸ್ತ್ಯಾ ನನ್ನ ಹತ್ರ ದುಡ್ಡೆಲ್ಲಿ ಜನ ಪದೇ ಪದೇ ಪಾರ್ಟಿ ಕೊಡ್ಸೋಕೆ ಏನಾದ್ರೂ ಐಡಿಯಾ ಮಾಡು ಏನ್ ಐಡಿಯಾ ಮಾಡೋದನು ಮನೇಲಿ ಹಗಲೆಲ್ಲ ಸುಳ್ಳು ಹೇಳಿ ದುಡ್ಡು ತರಕ್ಕಾಗಲ್ಲ ನಾವು ಬಡವರು ಕಣನು ಬಡವರ ಗಿಡವರ ನಮಗ್ ಗೊತ್ತಿಲ್ಲ ನೀನ್ ಪಾರ್ಟಿ ಮಾಡ್ಸು ಗಾಡಿ ಓಡ್ಸು ಅಲ್ವಾ ಅಂಟೋಣೆ ಏನ ಇವರು ಬಡವರಂತೆ ಮಗ ರಮೇಶ ಇವನೊಂದ್ಸರಿ ಹತ್ರ ಸಾಕು ಇವ್ರಮ್ಮ ಬೇರೆಯವ್ರಿಗೆ ಸೆರ್ಗಾಸಿ ಹಣ ತಂದು ಕೊಡ್ತಾಳೆ ಯಾಕೆ ಈ ಮುದ್ದು ಮಗನ್ಗೆ ಏನಸಿನ ಹೊಸ ಸಮಾಚಾರ ಅದೇ ಹೇಳ ಅದೇ ಇವ್ರ ಹಳ್ಳಿಲಿಲ್ವಾ ಆ ನನ್ ಮಗ ದಡಿಯೋನ್ಗೂ ಇವ್ರ ಅಮ್ಮನ್ಗೂ ದೋಸ್ತಿ ಐತೆ ಇವ್ರ ಅಮ್ಮ ಒಂದ್ಸರಿ ಈ ಅಂತ ನಕ್ರೆ ಸಾಕು ಆ ದಡಿ ಜಳ 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 ಅಂತ ದುಡ್ಡು ಸುರಿಸ್ತಾನೆ ಕಣ ಏನಂತ ನನ್ನ ಮಗನೇ ನಮ್ಮ ಅಮ್ಮನ ಮಗನೇ
ಲೇ ಮಗನೇ, 1 ಸಾರಿ ಅಲ್ಲ 10 ಸಾರಿ ಹೇಳ್ತೀನಿ, ನಿಮ್ಮಮ್ಮ ಸೂಳೆ ನಿಮ್ಮಮ್ಮ ಸೂಳೆ ನಿಮ್ಮಮ್ಮ ಸೂಳೆ ಅಂತ. ಯಾವ ಮಿಂಡಿ ಗಾಯ್ತಾ ಕೂತಿದ್ಯಾ? ನನ್ನ ಯಾಕೆ ದುರ್ಗುಡ್ಕೊಂಡು ನೋಡ್ತಿದ್ಯಾ? ಅಂಗಡಿ ಶಿವಯ್ಯನ ಜೊತೆ ಮಜಾ ಮಾಡ್ಕೊಂಡು ದುಡಿಮೆ ಮಾಡ್ತಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿ ಮಾಡ್ತಾ ಇದಾರೆ. ನಿನ್ನಿಂದ ನಾನು ಮೆಟ್ಟಲ್ಲಿ ಹೊಡ್ಸ್ಕೊಬೇಕಾ? ಈಗೇನ್ ಜೀವನ ಮಾಡಕ್ ನಚ್ಕಾಗ ನನ್ಗೆ? ಆಹಾ, ಈ ವಯಸ್ಸಿನಲ್ಲಿ ಇವಳಿಗೆ ಪೌಡ್ರು ಕಣ್ಕಪ್ಪು ಬ್ರಾ. ಈ ಸುಳೆ ಬಾಳೋದಕ್ಕಿನ್ನ ನೀರಲ್ಲಿ ಬಿದ್ದು ಸಾಯಿ. ಏನು ಇದು ರಮೇಶ, ನಿನ್ನ ಅವತಾರ? ಮತ್ತೆ ಯಾರ ಹತ್ರ ಜಗಳ ಮಾಡ್ಕೊಂಡ್ಬಂದ್ಯೋ? ಹೆಂಡತಿನ ಅದ್ಬಸ್ಸಲ್ಲಿ ಇಟ್ಕೊಳಕ್ಕಾಗ್ದಿರೋ ನಿನ್ನಂತ ನಾನಾಗಿ ಹೇಳಿದ್ರೆ ಹೀಗೆ ಆಗೋದು. ನಿನ್ನ ಕೈನಲ್ಲಿ ಆಗಲ್ಲ ಅಂತ ನಿನ್ನ ಹೆಂಡತಿಗೆ ನಾನೇ ಕ್ಯಾಕ್ ಸೂಗದೆ ಚಾನಲ್ ಬಿದ್ದು ಸಾಯಿ ಅಂತ ಹೇಳಿ ಬಂದೀನಿ. ನೀನು ಅವ್ರ ಜೊತೆ ಕಲ್ಕೊಟ್ಟು ಒಂದು ಮುಂದೋಗು. ಮರ್ಯಾದೆ ಕೆಟ್ಟ ನನ್ನ ಮಕ್ಳು ಅಂತಂದು ಯಶೋಧ, ಯಾಕೆ ಇದೆಯಾ ಯಶೋಧ? ಮಾತಾಡೆ. ಏನಾಯ್ತು? ನಿಮಗೆ ನನ್ನ ನಡತೆ ಮೇಲೆ ಅನುಮಾನನೇನ್ರಿ? ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಅಲ್ಲವೇ ಯಶೋಧ, ನಮ್ಮ ಮದುವೆಯಾಗಿ 25 ವರ್ಷ ಆಯ್ತು. ನಿನ್ನ ಬಗ್ಗೆ ಯಾವತ್ತಾದ್ರೂ ಅನುಮಾನ ಪಟ್ಟಿದ್ದೀನ? ಅದಿರ್ಲಿ, ಅಮಾವಾಸ್ಯೆಯಲ್ಲಿ ಹುಣ್ಣಿಮೆಯಲ್ಲಿ ಒಬ್ಬೊಬ್ಬನೇ ಚಾನಲ್ ಹತ್ರಕ್ಕೆ ಬರಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಮೊದಲೇ ನಿಂಗೆ ಬ್ಲಡ್ ಪ್ರೆಷರ್, ನನ್ನ ಮಾತೆಲ್ಲಿ ಕೇಳ್ತೀಯ? ಅದೆಲ್ಲ ಯಾಕೆ ಮನ್ಸ್ಕೊಚ್ಕೋತೀಯ? ನೋಡು, ನಮ್ ರಮೇಶ ಚಿಕ್ಕವನಾಗಿದ್ದಾಗ ಓದಿತಿದ್ರೆ ನೋಡ್ರಿ ನಮ್ಮ ಮಗು ಎಷ್ಟು ಚೆನ್ನಾಗಿ ಕಾಲ ನಡೆಸ್ತಾನೆ ಅಂತ ಹಿರಿ ಹಿರಿ ಹಿಗ್ತಿದ್ದೆ. ಈಗ ಅವನು ಬೆಳೆದ ದೊಡ್ಡವನಾಗಿದ್ದಾನೆ. ನಿನ್ನ ಮನಸ್ಸಿಗೆ ನೋವಾಗೋ ಹಾಗೆ ಒದ್ದ. ಅದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡ. ಹೇಳು ಹೋಗೋಣ. ಹೇಳಿ ಮೇಲೆ ನೋಡ್ದ್ಯಾ ಕಣ್ಣೀರು ಹಾಕಿ ಹಾಕಿ ಕಣ್ಣು ಕಪ್ಪೆಲ್ಲ ಹಡ್ಕೊಂಡ್ಬಿಟ್ಟಿದೆ. ಯಶು, ನೀನು 2 ಮಕ್ಕಳು ತಾಯಿಯಾಗಿದ್ರು ಮದುವೆ ಆದಾಗ ಹೇಗಿದ್ಯೋ ಈಗಲೂ ಹಾಗೇ ಇದೆ ಕಣೆ.
ಅರಿತೆನು ಮನಸಾರೆ ಹೃದಯವನ ನೀಡಿ ರಾಗದ ತೀರ ಸೇರಲು ನಡೆದೆ ಪ್ರೀತಿಯ ಗಾಳಿ ಕಣ್ಣೆ ಪ್ರೀತಿಯ ಪೋರಿ ಮೊದಲಿಗೆ ಕಂಡಾಗ ಬಾಡಿನ ನಲ್ಗೆ ತೇಲಿತು ಸರಗ ಪ್ರೀತಿಯ ಪೋರಿ ಮೊದಲಿಗೆ ಕಂಡಾಗ ಬಾಳಿನ ನಲ್ಗೆ ತೇಲಿತು ಸರಗ ಪ್ರೀತಿಯ ಪೋರಿ ಮೊದಲಿಗೆ ಕಂಡ ಬಾಳಿನ ನಲ್ಗೆ ತೇಲಿತು ಸರಗ ಯಪೋರಿ ಮೊದಲಿಗೆ ಕಂಡಾಗ ಬಾಳಿಗೆ ತೇಲಿತು ಸರಗ ಪ್ರೀತಿಯ ಪೋರಿ ತೇಲಿತು ಸರಗ ನಮ್ಮಪ್ಪ ಆ ಜನರಲ್ ಹಾಸ್ಟೆಲ್ ನೂಕಿ ಓದು ಓದು ಅಂದ್ರೆ ಏನು? ಅದು ಹಾಸ್ಟೆಲ್ ಅಲ್ಲ, ದನ ದೊಡ್ಡಿಗಿಂತಲೂ ಕಡೆ. ಓ ಹಂಗ, ಈಗ ಏನ್ ಮಾಡ್ಬೇಕು ಅಂತ ಇದ್ದೀಯಾ? ಬೇರೆ ರೂಮ್ ಮಾಡ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ತಗಿ, ನಿಮ್ಮ ಅಪ್ಪನ್ಗೆ ಏನ್ ಕಡಿಮೆ ಮಾಡ್ಕೊಡ್ತಾನೆ ಬಿಡು. ಹಿಡ್ಕೊಂಡಿಲ್ವ ಲಕ್ಷ್ಮಿನ ದಿಮ್ಗೆ? ರೂಮಿಗೆ ಖರ್ಚೆಲ್ಲ ಎಷ್ಟು ಬಂದಾತು, ಕೊಡ್ತಾ ಬಿಡು. ರೂಮಿಂದ ಒಂದೇ ಅಲ್ಲ, ಇನ್ನೂ ಇದೆ ನನ್ನ ಡಿಮ್ಯಾಂಡ್ ಲಿಸ್ಟು. ನೀವು ಸಂಜೆ ಬಂದು ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ಬಿಟ್ರೆ ಬರ್ತೀನಿ. ಹೇಳಯ್ಯ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅಲ್ಲಯ್ಯ, ಇಂಜಿನಿಯರಿಂಗ್ ಓದೋದು ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದಾರ? ಅಲ್ಲ, ನಾಳೆ ನೀನ್ ದುಡಿಮೆ ಮಾಡೋವಾಗ 2 ಕೈಲು ಸುಡ್ಕೊಳ್ಳುವ ಸುಖನ ಬಂದ್ ಹೇಳ್ತೀನಿ ನಡಿ. ತಪ್ಪದೆ ಬನ್ನಿ ಶಿವಯ್ಯನವ್ರೆ. ಬರ್ತೀನಿ ನಡಿಯಯ್ಯ. ಏನು ಅಂದ್ರೆ ಅದೇನ್ ಮಾಡ್ತಾ ಇದೀಯ? ಬಾರೆ, ನಿನ್ ಕುಮಾರ್ ಕಂಠಿರವ ಅದೇನ್ ಹೇಳ್ತಾನೆ ಕೇಳ್ಬಾ. ರಾಮ ರಾಮ. ಹೇಳಪ್ಪ ಮಗರಾಯ. ಸುರೇಶ್, ಅದೇನ್ ನಿನ್ ಡಿಮ್ಯಾಂಡ್ಸ್ ಇದೆಯಾ ಹೇಳಪ್ಪ. ನನ್ನ ಫ್ರೆಂಡ್ಸ್ ಎಲ್ಲ ಗ್ರ್ಯಾಂಡ್ ಆಗಿ ಡ್ರೆಸ್ ಮಾಡ್ಕೋತಾರೆ. ನನ್ನ ಹತ್ರ ಇರೋದು 2 ಪ್ಯಾಂಟ್. ನನಗೆ ಹಾಸ್ಟೆಲ್ ಊಟ ಹಿಡ್ಸಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಮೆಸ್ ಮಾಡ್ಕೊಂಡಿದ್ದಾರೆ. ಆ ಮೆಸ್ಗೆ ನಾನು ಸೇರ್ಬೇಕು. ಅದಕ್ಕೆ ತಿಂಗಳು 300 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ನಮ್ಮ ಕಾಲೇಜ್ನಲ್ಲಿ ಎಲ್ಲರ ಹತ್ರ ಇಂಪೋರ್ಟೆಡ್ ಕ್ಯಾಲ್ಕುಲೇಟರ್ಸ್ ಇದೆ. ನನಗೂ ಬೇಕು, ಕೊಡ್ಸಿ. ಈಗ ಎಕ್ಸಾಮ್ ಸಿಸ್ಟಮ್ ಚೇಂಜ್ ಆಗಿದೆ. ಸಿಕ್ಕಾಪಟ್ಟೆ ಜನರಲ್ ಕ್ವಶನ್ಸ್ ಕೊಡ್ತಾರೆ. ನನಗೆ ಒಂದು 2-in-1 ಟೇಪ್ ರೆಕಾರ್ಡರ್ ಬೇಕು. ಅದು ಅಂತಿಂತ ಡೆಲ್ಲಿ ಸೆಟ್ ಅಲ್ಲ, ಇಂಪೋರ್ಟೆಡ್ ಡೇ ಆಗಿರ್ಬೇಕು. ಅದು 2,500-3 ಸಾವಿರ ರೂಪಾಯಿದು. ಗೊತ್ತಾಯ್ತಾ ಅಲ್ವೇನಾ? ಗಾಯತ್ರಿ, ಊಟ ಬಡಿಸ್ಬಾರ. ಬಂದೆ ಕಣ. ಮುಗೀತೇನಪ್ಪ ನಿನ್ ಲಿಸ್ಟು? ಲೇ ಸುರೇಶ,
ನಿನ್ನ ಡಿಮ್ಯಾಂಡ್ಸ್ ಎಲ್ಲ ಪೂರೈಸೋ ಶಕ್ತಿ ನನಗಿದೇನೆಯ. ನೋಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಕಣಪ್ಪ. ಹೌದೌದು, ನೀವ್ ಹೇಳೋದೇನೋ ನಿಜನೇ. ಆದ್ರೆ ನೀವು ಹಾಸಿಗೆ ಕೊಡ್ಸಿದ್ರೆ ತಾನೇ ಅವ್ನ್ ಕಾಚ ಹಚ್ಕೊಂಡು ಮಲ್ಗೋದು. ಡಾಕ್ಟ್ರೇ, ಇಂಜಿನಿಯರ್ ಓದ್ತಾನೆ ಅಂದ್ರೆ ಪುಕ್ಷಟ್ಟೆ ಆಗ್ತದ? ನನ್ನ ಮಗ SLC ಓದ್ ಪಾಸ್ ಮಾಡೋಕೆ ಟ್ಯೂಷನ್. ಇಂಥ ಮಗನ ಪಡೆಯೋಕೆ ಪುಣ್ಯ ಮನಿ ಡಾಕ್ಟ್ರೇ. ಇಂಥ ಟೈಮ್ ನ ದುಡ್ಡಿನ ಮುಖ ನೋಡ್ತಾ ಕುಂತ್ರೆ ಆಯ್ತದ ಡಾಕ್ಟ್ರೇ? ಮೊದ್ಲು ಏನಾರ ಏರ್ಪಾಟ್ ಮಾಡಿ ನೋಡಿ. ಈ ವಿಷಯ ಅರ್ಥವೇ ಆಗೋದಿಲ್ಲ ಶಿವಯ್ಯನವ್ರೆ. ನಾನು ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಕೈ ತುಂಬಾ ಸಂಬಳ ತಗೋತೀನಿ. ಆಗ ನಾನು ಒಬ್ಬನೇ ತಿಂತೀನ, ಇವ್ರನ್ನೆಲ್ಲ ಸಾಕೋದೇ ಕಣ್ರಿ. ಕುಂಡ್ರಿಸಿ ಪೂಜೆ ಮಾಡ್ತಾ ನಿಮ್ಮನ್ನ. ಓ ಶಿವಯ್ಯ, ನೀನಿಲ್ಲಿ ಆಗ್ಲೇ ಅಂಗಡಿ ಹೋಗಿದ್ದೆ, ಅಲ್ಲಿರ್ಲಿಲ್ಲ. ನಂಗೆ ಗೊತ್ತು ನೀನಿಲ್ಲಿ ಇದ್ದೇ ಇರ್ತಾ ಅಂತ. ನಾನೆಲ್ಲಿ ಕೂತ್ಕೊಳ್ಳಿ? ಡಾಕ್ಟರ್ ಹತ್ರ ಕೂತ್ಕೋತೇನೆ. ಗಾಯತ್ರವ್ವ, ಒಂದೆರಡು ಲೋಟ ಟೀ ತಗೊಂಡ್ ಬಾರವ್ವ, ಮಂಡಕ್ಕಿ ತಂದಿವ್ರಿ. ಏನ್ ಸುರೇಶಪ್ಪ, ಯಾವಾಗ ಬಂದ? ಓ, ಡಾಕ್ಟ್ರು ಕೆಳಗಿನ ಕೇರಿಗೆ ಹೊಂಟಂಗದೆ ಅಡ್ಕೆಲಿ ಹಾಕೊಂಬರಕ್ಕೆ. ಅದು ಹಂಗೆ ಬಸಣ್ಣ, ನಮಗ್ ಬೇಜಾರು ಅಂತ ಎಲಡ್ಕೆ ಹಾಕೊಳ್ಳಕ್ಕೆ ಆ ಕೇರಿಯಿಂದ ಈ ಕೇರಿಗೆ ಬರ್ತೀವಿ. ಡಾಕ್ ಹಾಕೊಳಕ್ಕೆ ಈ ಕೇರಿಯಿಂದ ಆ ಕೇರಿಗೆ ಹೋಗ್ತಾರೆ. ಏನ್ರಿ ಇದು? ಎಲ್ಲಿ ಏನ್ ಬಾಗಲ್ಲ ನಿಮ್ಗೆ? ಲಕ್ಷ್ಮಿ, ಸುರೇಶ ಇಂಪೋರ್ಟೆಡ್ ಟೇಪ್ ರೆಕಾರ್ಡರ್ ತಗೋಬೇಕಂತೆ, ದುಡ್ಡು ಕೊಡು. ಸುರೇಶ ಸ್ನೇಹಿತರಲ್ಲ, ಇವನೊಂದು ಸ್ಕೂಟರ್ ತಗೋಬೇಕಂತೆ, ದುಡ್ಡು ಕೊಡು. ಸುರೇಶ ಇಂಡಸ್ಟ್ರಿಯಲ್ ವಿಸಿಟಿಂಗ್ ಹೋಗ್ಬೇಕಂತೆ, ದುಡ್ಡು ಕೊಡು. ಸುರೇಶ 3rd ಕ್ಲಾಸ್ ಪಾಸ್ ಮಾಡಿದ್ದಾನೆ, ಕೆಲ್ಸಕ್ಕೆ ಸೇರ್ಕೋಬೇಕಂತೆ. ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಲಂಚ ಕೊಡ್ಬೇಕು, ದುಡ್ಡಿಲ್ಲ, ದುಡ್ಡು ಕೊಡು. ಪತ್ವದಾರಿ ಕಲೀರಿ, ಕೈನ ನಾಳೆ ಕಾಸು ಮಾಡ್ಕೊಳ್ಳಿ. ನ್ಯಾಯ, ನೀತಿ, ಧರ್ಮ ಅಂತ ಹೋದ್ರೆ ಬದುಕೋಕ್ಕಾಗಲ್ಲ ಡಾಕ್ಟ್ರೇ. ಡಾಕ್ಟ್ರೇ 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 ಡಾಕ್ಟ್ರೇ. ಯಾರದು? ಓ, ನೀವಾ? ಯಾರೋ ಕಳ್ರು ಅಂತ ತಿಳ್ಕೊಂಡಿದ್ದೆ. ಏನ್ ಡಾಕ್ಟ್ರೆ ಇಷ್ಟೊತ್ತಿನಲ್ಲಿ? ಏನಿಲ್ಲ, ಬೆಳಿಗ್ಗೆ ವಿಸಿಟ್ ಹೋಗ್ಬೇಕಾಗಿತ್ತು. ಕೆಟ್ಟು ಮರ್ತು ಹೋಗಿದ್ದೆ, ತಗೊಂಡು ಹೋಗೋಣ ಅಂತ ಬಂದೆ. ವೆರಿ ಗುಡ್. ಡ್ಯೂಟಿ ಕಾನ್ಶಿಯಸ್ ಅಂದ್ರೆ ಹೀಗಿರ್ಬೇಕು. ಬೈ ದ ಬೈ, ಇತ್ತೀಚೆಗೆ ಕಳ್ತನ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ನಾನು ಬೀಟ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಕಾನೂನು ಕಠಿಣವಾಗಿತ್ತು. ಜನ ಕಳ್ತನ ಅಂದ್ರೆ ಹೆದರ್ತಾ ಇದ್ರು. ಜೈಲಿನ ಕಂಬಿಗಳು ಬಲವಾಗಿದ್ದು. ಜೈಲಿನ ವಾಸ ಅಂದ್ರೆ ನರಕಕ್ಕೆ ಸಮವಾಗಿತ್ತು. ಬಟ್ ನೋ, ಸರ್ಕಾರ ಜೈಲಿನ ಕಾನೂನುಗಳನ್ನ ಸುಧಾರಿಸಿದೆ. ಅಪರಾಧಿ ಜೈಲಿನಲ್ಲಿ ಒಳ್ಳೆ ನಡವಳಿಕೆ ತೋರಿಸಿದ್ರೆ ಫರ್ನಲ್ ಲೀವ್ ಕೊಡ್ತಾರೆ, ಮನೆಗೂ ಹೋಗಿ ಬರ್ಬೋದು. ಈ ಕಾನೂನು ಕೆಲವು ಕಿಡಿಗೇಡಿಗಳಿಗೆ ಅನುಕೂಲವಾಗಿದೆ. ಹಣ, ಹೆಣ್ಣು, ಹೆಂಡಕ್ಕೆ ಬಲಿಯಾಗಿ ಕೆಲವು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊತಿದ್ದಾರೆ. ಸರ್ಕಾರಕ್ಕೆ ದ್ರೋಹ ಬಗೆತಾ ಇದ್ದಾರೆ. ಇಟ್ ಇಸ್ ಅವರ್ ಬ್ಯಾಡ್ ಲಕ್. ಮಾತು ಹೇಳ್ತೀನಿ, ನಿಮ್ಮಂತ ಆನೆಸ್ಟ್ ವರ್ಕರ್ಸ್ ಎಷ್ಟು ಜನ ಇದ್ದಾರೆ ಹೇಳಿ. ಫಾರ್ ಎಕ್ಸಾಂಪಲ್, ಇದೊಂದು ಸೀಲ್. ಇದ್ರ ಬೆಲೆ ಏನು? ಇದ್ರ ಮಹತ್ವ ಏನು? ಇಟ್ ಈಸ್ ನಥಿಂಗ್ ಬಟ್ ಪ್ರೆಸಿಡೆಂಟ್ಸ್ ಪವರ್. ಒಬ್ಬ ಅಧಿಕಾರಿ ಸೀಲ್ ಒತ್ತಿ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟಾರೆ, ಮುಗೀತು. ಸರ್ಕಾರವೇ ಒಪ್ಪಿಗೆ ಕೊಟ್ಟ ಹಾಗೆ. ನಾನ್ಸೆನ್ಸ್. ಈ ದೇಶದ ಘನತೆ, ಗೌರವನ ಹಾಳು ಮಾಡ್ತಾ ಇದ್ದಾರೆ. ಅಶೋಕ ಸ್ತಂಭಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. Nobody can help. Nobody can help. ಮಾತಿನ ಬರದಲ್ಲಿ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಾನು ಬೀಟ್ಕೋಬೇಕು. ಡಾಕ್ಟ್ರೇ, ಬರ್ತೀನಿ. ಗುಡ್ ನೈಟ್. ಬನ್ನಿ ಬನ್ನಿ ಡಾಕ್ಟ್ರೇ, ಆದಿ
ಹಾದಿ ತಪ್ಪ ಬಂದ್ಬಿಟ್ರ? ಇದು ಲಕ್ಷ್ಮಿ ಮನೆಯಲ್ಲಪ್ಪ, ಕರಿಗೌಡನ್ ಮನೆ. ಹಾಗೇನಿಲ್ಲ ಗೌಡ್ರೆ, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಹಂಗ? ಓ ಬನ್ನಿ ಡಾಕ್ಟ್ರೆ, ಕೂತ್ಕೊಳ್ಳಿ. ಏನ್ ಸಮಾಚಾರ? ಗೌಡ್ರೆ, ಇವು ಸೀಲು ಆರ್ಡರ್ ಮಾಡುತ್ತವೆ. ಇದು ಪ್ಯಾಡ್, ಅವಕ್ಕೆ ನೆರವಾಗುತ್ತೆ. ಇವು ಸರ್ಟಿಫಿಕೇಟ್ ಫಾರ್ಮ್ಸ್, ಕೆಲಸಕ್ಕೆ ಬರುತ್ತವೆ. ತತ್ತರಿಕೆ ದಡ್ಡ, ನನ್ ಜಾಡ್ ಹಿಡಿದು ನನ್ಗೆ ದಡ ಬಿಟ್ರಲ್ಲ. ಇನ್ ಮನುಷ್ಯರಾಗ್ಬಿಟ್ರಿ ಬಿಡಿ. ಗಂಗೆಗೆ ಹುಲ್ಲಾಕ್ಲೋ ಇಲ್ಲ ಹಿಂಡಿ ಮಡಗ್ಲೋ? ತತ್ತರಿಕೆ ದಡ್ಡ, ಗಂಗಾ ಗಬ್ಬದ ಆಕ್ಳು. ಗಂಡ್ಗರ ಇದ್ರೆ ಒಳ್ಳೆ ಓರಿ ಆಗ್ತದೆ, ಹೆಣ್ಗರ ಇದ್ರೆ ಜಾತಿ ಹಸ ಆಗ್ತದೆ. ಹೋಗು ಹಿಂಡಿ ಮಡ್ಗೋಗು. ಡಾಕ್ಟ್ರೆ, ನಮ್ ಗಂಗಾ ಸತ್ತು ಹೋಗಿದೆ ಅಂತ ಒಂದ್ ಸರ್ಟಿಫಿಕೇಟ್ ಬರೀರಿ. ಬುಧೇರ ತುಂಗ ಇವತ್ತು ತುಂಬಾ ಹಾಲು ಕೊಟ್ಟೈತೆ. ಹಾಕು, ನಾಳೆ ಬೆಣ್ಣೆ ತೆಗಿಬೋದು. ಹೋಗು ಲೇ, ಆ ಕಾವೇರಿನ ಮುಟ್ಕಿಟ್ಟಕ್ ಹೋಗ್ಬೇಡ. ನಮ್ಮನೆ ದೇವ್ರಿಗೆ ಬಿಟ್ಟು ಹಸ. ನಾನೇ ಬಂದ ಕೈನ 4 ಕ್ರಾಸ್ ಮಾಡ್ಕೊಂಡು ಬದುಕೋದಾರಿ ಕಲೀರಿ. ತಗೊಳ್ಳಿ ಡಾಕ್ಟ್ರೇ, ಈಗ ಬದುಕೋದಾರಿಗೆ ಬಂದ್ರಿ. ಹೆತ್ಮಕ್ಳು ಅಪ್ಪ ಅಂತ ಕರೆಯೋಕೆ ಎಷ್ಟು ಕೊಡ್ತೀಯಾ ಅನ್ನೋ ಕಾಲ ಇದು. ಎಲ್ಲೆಲ್ಲಿ ಹುಡ್ಕೋದು ನಿಮ್ಮನ್ನ? ನಾನು ಬೆಳಗ್ಗೆದ್ದು ದಾವಣಗೆರೆಗೆ ಹೋಗ್ಬೇಕು. ದುಡ್ಡಿಗೇನ್ ಮಾಡಿದ್ರಿ? ತಗೋ. ಲೈ ಸುರೇಶ, ಇದಾ ಸಿಗಲ್ಲ. ತಿಂಗಳ ಏನು ಕಳಿಸ್ತಿದ್ನಲ್ಲ 350 ರೂಪಾಯಿ ಖರ್ಚಿಗೆ ಅಂತ, ಅಷ್ಟು ಮಾತ್ರ ನಿನ್ನ ಕಳ್ಸೋಕ್ ಸಾಧ್ಯ. ಇಷ್ಟ ಐತ್ರಿ ಓದು, ಇಲ್ಲ ಅಂದ್ರೆ ನಿನ್ನ ಹಣೆ ಬರ. ಅಯ್ಯೋ ದೇವ್ರೆ, ಸಂಚನೆ ಮಾಡಿದ ಊಟ ಕೈ ಹಾಕ್ತಿರಲ್ರಿ? ಸಾರು ಬಡ್ಸೆ. ಸುಮ್ನೆ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಯಾವಾಗ್ಲೂ ಕಾಲ ಒಂದೇ ರೀತಿ ಇರಲ್ಲ. ಡಾಕ್ಟರ್, ಕೊಟ್ಟಿಗೆಲ್ ಕರು ಹಾಲು ಕುಡಿಸ್ತಾ ನಿಂತೇ ಇದ್ದೀನಿ. ಸತ್ತೆ ಅಂತ ಸರ್ಟಿಫಿಕೇಟ್ ಕೊಟ್ರಲ್ಲ, ಯಾಕೆ? ನೀವು ಮಾಡಿ ಸರಿನಾ? ಇಲ್ಲ ಇಲ್ಲ, ಅದ್ ನನ್ ತಪ್ಪಲ್ಲ. ಇಲ್ಲ, ನನ್ನೇನು ತಪ್ಪಿಲ್ಲ. ಏನ್ರಿ ತಪ್ಪು? ಯಾವ ಹೆಸರು ಮಾತಾಡ್ತಿದ್ದೀರಾ? ನೋಡು, ಗಂಗಾ, ತುಂಗಾ, ಕಾವೇರಿ. ಯಾವ ಗಂಗಾ, ಯಾವ ಕಾವೇರಿ ರೀ? ನಮ್ ಕಾಣಿಸ್ತೀವಿ ಅಂತ ಡಾಕ್ಟರ್ ಆದ್ರಿ, ಜೀವ ಇರುವಾಗ್ಲೂ ಕತ್ತಿದೀವಿ ಅಂತ ಸರ್ಟಿಫಿಕೇಟ್ ಕೊಟ್ರಿ. ಹೌದು ಹೌದು, ನಾನು ನಯವಂಚಕ, ಮೋಸಗಾರ, ದ್ರೋಹಿ, ಪಾಪಿ. ನೀವು ಸತ್ತಿದ್ದೀರಿ ಅಂತ ಸುಳ್ಳು ಸರ್ಟಿಫಿಕೇಟ್ ಯಾಕೆ ಕೊಟ್ಟೆ ಗೊತ್ತಾ? ನನ್ನ ದೊಡ್ಡ ಮಗ ಇನ್ನೊಬ್ಬನಿಗೆ ಹಠ ಬೇಕಂತೆ. ನನಗೆ ಬರುವ ಸಂಬಳದಲ್ಲಿ ಇವ್ರ ಆಸೆಗಳೆಲ್ಲ ಪೂರೈಸಕ್ಕಾಗತ್ತಾ? ಒಂದು ವೇಳೆ ಇವ್ರ ಆಸೆಗಳೆಲ್ಲ ಪೂರೈಸದೆ ಹೋದ್ರೆ ನಮ್ಮನ್ನು ಕುಟ್ಟಿಸ್ತೀಯ ಅಂತ ಕೇಳ್ತಾರೆ, ನನ್ನನ್ನು ಹೀಯಾಳಿಸ್ತಾರೆ. ಅದಕ್ಕೋಸ್ಕರ ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಸಂಸಾರ ಸುಖವಾಗಿರ್ಲಿ ಅಂತ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ನನ್ನ ಕೈಲಿದ್ದ ಅಧಿಕಾರನ ಸ್ವಲ್ಪ ದುರುಪಯೋಗ ಪಡಿಸ್ಕೊಂಡೆ. ಹೇಳಿ, ಇದು ತಪ್ಪ? ಹೇಳಿ, ಇದು ತಪ್ಪ? ಹೇಳಿ, ಇದು ತಪ್ಪ? ರಕ್ತ, ನನ್ನ ಕೈಯಲ್ಲೆಲ್ಲ ಹೇಗೆ ರಕ್ತ ಹರಿತಾ ಇದೆ? ರಕ್ತ, ರಕ್ತ, ಯಶೋಧ, ರಕ್ತ. ಏನಾಯ್ತು ನಿಮ್ಗೆ? ಯಾಕೆ ಮಾತಾಡ್ತಿದ್ಯಾ? ಯಶೋಧ, ನೋಡು ಯಶೋಧ, ನನ್ನ ಕೈಲಿ ಹೇಗೆ ಹರಿತಾ ಇದೆ ನೋಡು, ನೋಡು ಯಶೋಧ. ಯಾಕ್ರಿ ಹುಚ್ಚಿಟ್ಟಾಗಿ ಮಾತಾಡ್ತಿದ್ದೀರಾ? ಏನಾಯ್ತು? ದೊಡ್ಡ ಅಧಿಕಾರಿ ಆಗಬೇಕು ನೀನು ಆಸೆ ಪಟ್ಟೆ, ನಿನ್ನ ಆಸೆನ ಪೂರೈಸಬೇಕು ಅಂತ ನಾನು ಲಂಚ ತಗೊಂಡು ಹೋಗ ಸರ್ಟಿಫಿಕೇಟ್ಗೆ ಸೀಲ್ ಹೊತ್ತಿಕೊಟ್ಟೆ. ಅದಕ್ಕೆ ಸಿಕ್ಕ ಪ್ರತಿಫಲ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ, ಶಿಕ್ಷೆ ಕೊಟ್ಬಿಟ್ಟ.
ಆಗೋಯ್ತು, ಮುಳುಗೋಯ್ತು, ನಾನು ಮುಳುಗೋಗ್ಬಿಟ್ಟೆ. ನಿಧಾನ ನಿಧಾನ, ಮನೆಯಾಗೆಲ್ಲ ಸಂದಾಗವ್ರು ತಾನೆ? ಎಲ್ಲ ಚೆನ್ನಾಗಿದ್ದಾರೆ, ಆದ್ರೆ ಈಗ ನಾನು ಕುತ್ತಿಗೆ ಬಂದ್ಬಿಟ್ಟಿದೆ. ಕತ್ತರಿಕೆ ದಡ್ಡ, ಅದೇನ್ ಸರಿಯಾಗಿ ಹೇಳ್ರಿ. ಸತ್ತೋಗಿದೆ ಅಂತ ನಾನು ಬೋಗಸ್ ಸರ್ಟಿಫಿಕೇಟ್ ಕೊಟ್ಟಿದ್ದು ನಮ್ಮ ಮೇಲಧಿಕಾರಿಗಳು ಗೊತ್ತಾಗ್ಬಿಟ್ಟಿದೆ. ಅವ್ರು ಇನ್ಸ್ಪೆಕ್ಷನ್ ಬರ್ತೀನಿ ಅಂತ ನಮಗೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 60 ವರ್ಷ ಕರಳು ಮರಳು ಅಂತಾರೆ, ನೀವ್ ಈಗ್ಲೇ ಹಂಗ ಆಡ್ತೀರಲ್ಲಪ್ಪ. ಅಲ್ರಿ ಡಾಕ್ಟ್ರೆ, ನೀವ್ ಕೊಟ್ಟಿರೋ ಸರ್ಟಿಫಿಕೇಟ್ ಇನ್ನು ನನ್ ತಾವನೇ ಐತೆ, ಅದ್ ಹೆಂಗ್ರಿ ನಿಮ್ ಮೇಲಧಿಕಾರಿಗಳಿಗೆ ಗೊತ್ತಾಗ್ತೈತೆ? ಅವ್ರೇ ಅಲ್ರಿ ಡಾಕ್ಟ್ರೆ, ಹಂಗೇನಾರ ನಿಮ್ಗೆ ಮುಚ್ಚ ಬಾಯಿ. ನೀನ್ ಯಾವ ನಿನ್ ಕೇಳಕ್ಕೆ? ಒಳಗಡೆ ಅತ್ತೆ ಇದಾರೋ? ಇದ್ರೆ ಇದ್ಲು ಏನ್ ಮಾಡ್ತಾಳೆ? ಅವಳಿಗೆ ಹೇಳು 5 ರೂಪಾಯಿ ಕೊಡಕ್ಕೆ, ನಾನ್ ಪಿಕ್ಚರ್ಗೆ ಹೋಗ್ಬೇಕು, ಲೇಟ್ ಆಗ್ತಾ ಇದೆ. ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲದೆ ಇದ್ರು ಹೆಂಗ್ಸ್ ಹತ್ರ ದುಡ್ಡು ಕೇಳಕ್ ಬಂದಿದ್ದಾನಲ್ಲ, ನಾಚಿಕೆ ಆಗೋಲ್ವಂತೆ ಅವನ್ಗೆ. ನನಗ್ ದುಡಿಯೋದು ಗೊತ್ತಿದೆ, ನಿನ್ ಯೋಗ್ಯತೆಗೆ ಒಂದ್ ಆಟೋ ಕೊಡ್ಸಕ್ಕಾಗಿಲ್ಲ. ಸುಮ್ನೆ ದುಡ್ಡು ಕೊಡು, ದೊಡ್ಡದಾಗಿ ಮಾತಾಡ್ತಾಳೆ. ಅನಿಷ್ಟ ಮುಂಡೆಗ ನಾನೆಲ್ಲಿಂದ ತರ್ಲಿ? ಎಲ್ಲಿಂದ ತರ್ಲಿ ಅಂತಂದ್ರೆ ಇದನ್ನಲ್ಲ ನಿನ್ ಬಂಡ ಶಿವಯ್ಯ, ಹೋಗವನ ತೀರ್ಸ್ಕೊಂಬ. ಪಾಪಿ ಮುಂಡೆದೆ, ಏನಂದ್ಯೋ ಏನಂದ್ಯೋ? ಅಷ್ಟೇನೋ ಅಷ್ಟೇನೋ ಇವತ್ತು ಸಾಯಿಸ್ಬಿಡ್ತೀನಿ. ಅನಿಷ್ಟ ಬಿಟ್ಟರೆ ಹೊಡಿಬೇಕತ್ತೆ. ಆ ಚಾದಲ್ಲಿ ಯಾಕಮ್ಮ ಮಗು ಹಾಗೆ ಹೊಡಿತಾ ಇದ್ದೀರಾ? ಹೇಳು, ನನ್ ಯಾಕೆ ಹೊಡಿತಾ ಇದೆಯಾ ಅಂತ ಅಂಬುಜಮ್ಮನವ್ರು ಕೇಳ್ತಾ ಇರಲ್ಲ, ಹೇಳು. ಅಯ್ಯೋ ಅಲ್ಲಿ ಆವಾಗ್ಲೇ ಇದ್ದಿದ್ದೆ, ಬನ್ನಿ ಹೋಗೋಣ. ನಡೀತಾಯಿ. ಇಷ್ಟೊತ್ತಂಗ್ ಕಿರ್ಚ್ಕೊಂತ ಇದ್ದಲ್ಲೇ, ಈಗ ನಿನ್ ಬಾಯಿಗೆ ಲಕ್ವ ಹೊಡಿತಾ ಹೋಗಳೆ. ಈಗ ನಿಂದೆಲ್ಲ ಮುಗೀತಲ್ಲ, ಈಗ ದುಡ್ಡು ಕೊಡ್ತೀಯಾ ಇಲ್ಲ ಅವ್ರನ್ನೆಲ್ಲ ಕರ್ದು ನೀನ್ ನನ್ಗೆ ಹೊಡೆದೆ ಅಂತ ಹೇಳ. ಶಿವಲ್ ಬನ್ನಿ, ಶಿವಲ್ ಬನ್ನಿ. ರಮೇಶ, ಏನಾಯ್ತು ನಿಂಗೆ? ಹೇಗಿದೆಯೋ? ಸತ್ತಿಲ್ಲ. ಯಾಕೋ ಹಂಗ್ ಮಾತಾಡ್ತೀಯಾ? ದುಡ್ಡಿದ್ದು ತುಂಬಾ ಪೆಟ್ಟಾಯ್ತಾ? ಸಿನಿಮಾ ಥಿಯೇಟರ್ ತ ಹೊಡೆದಾಡ್ಕೊಂಡು ಕೈ ಮುರ್ಕೊಂಡಿದ್ನಂತೆ, ಯಾರೋ ಕರ್ಕೊಂಡ್ಬಂದು ಸೇರಿಸಿದ್ದಾರೆ. ಹೇಳು ಬರೀ, ಕಾಫಿ ಕೊಟ್ಟಂತೆ. ಸಿಗ್ಬೇಕು ಸೂರಿ, ಯಾವನಿಗೆ ಬೇಕು ನೀನ್ ಕಾಫಿ? ಮಾಡೋದೆಲ್ಲ ಮಾಡ್ಬಿಟ್ಟು ದೊಡ್ಡದಾಗಿ ನೋಡಕ್ ಬಂದ್ಬಿಟ್ಟಿಯಾಳೆ. ಯಾರ್ಯಾರ ಜೊತೆ ಜಗಳ ಆಡಿ ಹೊಡೆತ ತಿಂದು ಬಂದು ಈಗ ಅವಳ ಮೇಲೆ ಯಾಕೆ ಹೊರಗ್ತೀಯಾ? ಸಿನಿಮಾಕ್ಕೆ ಹೋಗಕ್ 5 ರೂಪಾಯಿ ಕೊಡ್ರೆ ಸತ್ತೋಗುವಂತ ಶಾಪ ಹಾಕದಲ್ಲ, ಈಗ ಸಂತೋಷನಾ? ಅವಳು ನಿನ್ ತಾಯಿ ಕಣೋ, ನಿಂಗೆ ಯಾಕೆ ಅವಳು ಶಾಪ ಹಾಕ್ತಾಳೆ? ತಾಯಿನ ಇವಳು ನಾಯಿ ಇವಳನ್ನ. ಏನು ನಿಮ್ಮ ಅಮ್ಮನ ಮೇಲೆ ಕೈ ಮಾಡೋ ಹಾಗಾದೇನೋ? ನೀನ್ ಯಾವನ ಕೇಳಕ್ಕೆ? ಏನಂದೆ? ಹತ್ತಿರ ಬರ್ಬೇಡ, ಬೋಟಿ ಬೋಟಿ ತೆಗೆದ್ಬಿಡ್ತೀನಿ. ನನ್ನ ಮಗನೇ, ಆಸ್ಪತ್ರೆ ಗಲಾಟೆ, ಪೇಷಂಟ್ ತೊಂದರೆ ಆಗುತ್ತೆ, ದಯವಿಟ್ಟು ಹೊರಗಡೆ ಹೋಗಿ ಹೋಗಿ. ಚೇಚೆ ನಾನ್ಸೆನ್ಸ್. ಅಯ್ಯಯ್ಯ ಅಳಬೇಡಮ್ಮ, ಯಾಕೆ ಯಶೋದಮ್ಮ ಅಳ್ತೀಯ? ಎಷ್ಟು ದಿನ ಅಂತ ಮನೆ ಬಿಟ್ಟು ತಿರುಗ್ತಾನೆ, ಬಂದೇ ಬರ್ತಾನೆ. ಇಲ್ಲ ಬಸಣ್ಣ, ಮನೆ ಮುಂದೊಂದು ಆಟೋ ಬಂದು ನಿಲ್ಲೋವರೆಗೂ ಅವ್ನು ಖಂಡಿತ ಮನೇಲಿ ಕಾಲಿಡ್. ಆಟೋ ಕೊಡ್ಸೋದು ಯಾವ ಗನಂದಾರಿ ವಿಚಾರನಮ್ಮ. ನನ್ನಂತ ಗಟ್ಟಿ ಕುಳ ಯಾರಾದ್ರೂ ಜಾಮೀನಾದ್ರೆ ಬ್ಯಾಂಕ್ನಾಗ ಸಾಲ ಕೊಡ್ತಾರೆ. ಆದ್ರೆ ಅಂತ ಯಾಕೆ ರಾಗ ಎಳಿತೀಯ? ಕೊಡ್ಸು 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 ಕೊಡ್ಸು. ನೋಡಿ ಯಶೋದಮ್ಮ, ಪೋಲಿ ಪಟಿಂಗರ್ ಸಹವಾಸ ನಿನ್ ಮಗಂದು. ತಂದೆನೇ ಹೊಡಿಯೋಕ್ ಹೋದನು. ನಾಳೆ ಬ್ಯಾಂಕಿನ ಸಾಲ ತೀರಿಸ್ತೇ ಹೋದ್ರೆ ಜಾಮೀನಾಗಿರೋ ನನ್ ಗತಿ ಏನಮ್ಮ? ಇಲ್ಲ ಶಿವಯ್ಯನವ್ರೆ, ಅವ್ನು ಖಂಡಿತ ಸರಿ ಆಗ್ತಾನೆ. ಏನೋ ಒಂದು 4 ಕಾಸು ಸಂಪಾದನೆ ಮಾಡಿಕೊಡ್ತಾನೆ. ಶಿವಯ್ಯ, ಆ ಅಮ್ಮನ ಕಟ್ಟ ನನ್ ಕೈನಾಗ ನೋಡಕ್ ಆಗಾಕಿಲ್ಲ ಕಣಯ್ಯ. ಪಾಪ ಆ ಅಮ್ಮನ ಮುಖ ನೋಡ್ಕೊಂಡು ಇದೊಂದ್ ಸಾರ್ತಿ ಧೈರ್ಯ ಮಾಡಿ ಜಾಮೀನ್ ಆಗ್ಬಿಡಯ್ಯ. ಹೌದು ಶಿವಯ್ಯನವ್ರೆ, ಈಗ ನೀವೇ ದಿಕ್ಕು. ನೀವು ಕೈ ಬಿಟ್ರೆ ಅವನು ಹಾಳಾಗಿ ಹೋಗ್ತಾನೆ. ಆಯ್ತಮ್ಮ, ಆಟೋ ಕೊಡಿಸ್ತೀನಿ. ನಿಜವಾಗ್ಲೂ ಕೊಡಿಸ್ತೀರಾ? ಅಯ್ಯೋ ಶಿವನೇ, ನನಗೆ ನಂಬಿಕೆ ಇಲ್ವಾ ನಿನ್ಗೆ? ಏ ಬಸಣ್ಣ, ಬರೋ ಇಲ್ಲಿ. ಈ ನನ್ನ ಮಗ ಭಾಷೆಣ್ಣನ ಆನೆಯಾಗೂ ಆಟೋ ಕೊಡಿಸ್ತೀನಿ. ಯಶೋದಮ್ಮ, ಸಂತೋಷ ಆಯ್ತಾ? ಹಾಗನ್ಬೇಡಿ ಕೋದಂಡ, ನಾನ್ ನಿಮ್ಮನ್ ಮದ್ವೆ ಆಗ್ತಿರೋದು ನಾನ್ ಸುಖ ಪಡೋಕಲ್ಲ,
ನಮ್ಮ ಮಾವನ ಮನೆ ಪರಿಸ್ಥಿತಿ ನೋಡಿ. ನನಗ್ ತಾಳಿ ಅಂತ ಒಂದ್ ಕಟ್ಬಿಟ್ರೆ ನನ್ಗೊಂದ್ ಬಾಳ್ ಕೊಟ್ಟ ಹಾಗಾಗತ್ತೆ. ಇಲ್ದೆ ಹೋದ್ರೆ ನಮ್ಮ ಮಾವನ್ ಮರ್ಯಾದೆ ಉಳಿಯಲ್ಲ ಕೋದಂಡ. ನಿಮ್ಮ ಮಾವನ ಗೊತ್ತಿಗೆ ಮರ್ಯಾದೆ ಇರೋದು ನನಗಿಲ್ಲ. ಯಾವೊಂದು ಗೊತ್ತಿಗೆ ನನ್ನ ತಿಳ್ಕೊಂಡು ನನ್ನ ಮರ್ಯಾದೆ ಕಳ್ಕೊಳ್ಳ ಹೋಗೋಗೆ. ಇಲ್ಲ ಕೋದಂಡ, ನಿನ್ ಕಾಲ್ ಹಿಡ್ಕೊತೀನಿ, ನನ್ ಕೈ ಬಿಡ್ಬೇಡ. ನಾಟಕ ಬೇಡ. ಆ ಶಿವಯ್ಯ ಬಸಣ್ಣ ಮದ್ವೆ ಆದವರು ಅವ್ರ ಹತ್ರ ಹೋದ್ರೆ ನಿನ್ ಬೇರೆ ಕಾಲ ಬೇಯಲ್ಲ ಅಂತ ನಾನು ಬ್ರಹ್ಮಚಾರಿ ಅಂತ ನನ್ ಕೈ ಹಿಡ್ಕೊಳಕ್ ಬರ್ತಿದ್ಯಾ? ಹೋಗೋಗೆ. ಕೋದಂಡ ಕೋದಂಡ. ಬ್ಯಾಂಕ್ನವರು ಲೋನ್ ಕೊಡ್ತಾರಂತೆ. ನಂಗೆ ಗೊತ್ತು. ಗೊತ್ತಿದ್ರೆ ಯಾಕ್ರಿ ಇಷ್ಟು ದಿವಸ ಸುಮ್ಮನೆ ಇದ್ರಿ? ಮನೆ ಮುಂದೊಂದು ಆಟೋ ಬಂದ್ರು ಯಾಕ್ರಿ ಹಾಗೆ ನೋಡ್ತೀರಾ? ಶಿವಯ್ಯ ಏನು ಗೊತ್ತಾ, ಯಶೋದಮ್ಮ ನೀನೇನು ಯೋಚನೆ ಮಾಡ್ಬೇಡ, ಬ್ಯಾಂಕಿಗೆ ನಾನ್ ಜಾಮೀನ್ ನಿಂತು ನಿಮ್ ಮಗ ರಮೇಶ್ಗೆ ಆಟೋ ಕೊಡಿಸ್ತೀನಿ ಅಂತ ಇದ್ದೀರಾ? ಹೋಗ್ರಲೇ, ಹೋಗ್ರ ಹೋಗ್ರ. ಏನೋ ಗೊತ್ತಾ, ಯಾಕೋ ಅಳ್ತಾ ಇದೀಯಾ? ವೆಟರ್ನರಿ ಡಾಕ್ಟರ್ ಚಂದ್ರಯ್ಯನವ್ರ ಮನೆ ಇದೇನಾ? ಇದರ ಡಾಕ್ಟರ್ ಮನೇಲಿ ಇದಾರೆ. ಕರಿಯಮ್ಮ ಅವ್ರನ್ನ. ಯಾಕೆ ನಾನೇ ಹೇಳ್ತೀನಿ, ನನ್ನ ಹತ್ರ ಮಾತಾಡಿ. ಓ, ಹೆಂಗ್ಸಿರ್ತಾವ ಮಾತಾಡೋದು ಪ್ರಾಬ್ಲಮ್. ಕರಿಯಮ್ಮ ಅವ್ರನ್ನ. ಪೊಲೀಸನ್ ಬಂದ್ಬಿಟ್ಟಿದ್ದಾರಲ್ಲ, ಏನ್ರಿ ಮಾಡೋದು? ನನಗೆ ಮೊದಲೇ ಗೊತ್ತಿತ್ತು ಹೀಗಾಗುತ್ತೆ ಅಂತ. ನಾವು ಆ ಗಾಯತ್ರಿ ಸ್ಮಾರ್ಟ ಮಾಡದೆ ಸುಳ್ಬಾರ್ದಾಗಿತ್ತು. ಎಲ್ಲ ಕರಿಗೌಡರ ಮಾತು ಕೇಳ್ಕೊಂಡು ಕೆಟ್ವಿ. ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ನಾನು ಹೋಗಿ ಕರಿಗೌಡನಾದ್ರೂ ಕರ್ಕೊಂಡಲ್ಲ. ನೀನು ನಿನ್ ಕರಿಗೌಡನು ನಿಂತ್ಕೊಳ್ಳಲಿ. ನಮಸ್ಕಾರ ಸ್ವಾಮಿ. ನೀವೇ ಏನ್ರಿ ವೆಟರ್ನರಿ ಡಾಕ್ಟರ್ ಚಂದ್ರಯ್ಯ? ಹೌದು ಸ್ವಾಮಿ. ಬನ್ನಿ ಇಲ್ಲಿ. ಏನು ಆಗಬಾರ್ದಾಗಿತ್ತು, ಆಗೋಯ್ತು. ವಿಷಯ ಗೊತ್ತಿದ್ದು ಸ್ಟೇಷನ್ ಬರಕ್ಕಾಗ್ಲಿಲ್ವೇನ್ರಿ ನಿಮ್ಗೆ? ಬರಬಾರ್ದು ಅಂತಲ್ಲ, ಪರಿಸ್ಥಿತಿ ಹಾಗೆ ಬಂತು. ಎಂತಾದ್ರಿ ಪರಿಸ್ಥಿತಿ? ಮಗ ಸ್ಟೇಷನ್ ಬಿದ್ದು ಕೊಳಿತಾ ಇದ್ದಾನೆ, ಬರ್ದೆ ಪರಿಸ್ಥಿತಿ ಅಂತಿರಲ್ಲ. ನೀವೆಂತ ತಂದರಿ? ಪೊಲೀಸ್ ಸ್ಟೇಷನ್ ಕೊಳಿತಿದ್ದಾನೆ. ನಮ್ಮ ಹುಡುಗ ನಮ್ಮನೇಲಿ ಅಂಥವ್ರು ಯಾರು ಇಲ್ವಲ್ಲ ಸ್ವಾಮಿ. ಓ, ಏನ್ ಪ್ರಾಬ್ಲಮ್ ಮಾಡ್ತೀರಿ? ವೆಟರ್ನರಿ ಡಾಕ್ಟರ್ ಬಲ್ವೇನ್ರಿ? ಚಂದ್ರಯ್ಯ ನಿಮ್ ಹೆಸರಲ್ವೇನ್ರಿ? ರಮೇಶ ನಿಮ್ ಮಗಲ್ವೇನ್ರಿ? ದರೋಡೆ, ಕಳ್ತನ ಎಲ್ಲ ನಡೀತಿದೆ. ನೀವು ಪೇಪರ್ ಓದಲ್ವಾ? ನಮ್ ಡಿಪಾರ್ಟ್ಮೆಂಟ್ಗೆ ಎಂಥ ಪ್ರಾಬ್ಲಮ್ ಅಂತೀರಾ? ನಿಮ್ ಮಗ ರಮೇಶ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದಂತೆ. ನಮ್ಮೂರು ಕಳ್ಳ ಅಂತ ಅನುಮಾನದ ಮೇಲೆ ಅರೆಸ್ಟ್ ಮಾಡ್ತಂದವ್ರೆ, ಗೊತ್ತಾ? ಅವನು ಯಾರೋ ನಂಗೆ ಗೊತ್ತಿಲ್ಲ. ರಮೇಶ ಅನ್ನೋ ನನ್ನ ಮಗನೇ ಅಲ್ಲ. ನಮ್ಮ ರಮೇಶ್ಗೆ ಏನಾಗಿದೆ ನೋಡ್ರಿ, ರಮೇಶ ಅನ್ನೋ ನನ್ನ ಮಗನೇ ಇಲ್ಲ. ಯಾಕೆ ಮಾತಾಡ್ತೀರಾ? ಯಾಕೆ ನಮ್ಮ ಹುಡುಗನ ಸ್ಟೇಷನ್ ಕೂಡ ಹಾಕಿದ್ದೀರಾ? ಗುಮಾನಿ ಮೇಲೆ ಅವ್ರೇನಮ್ಮ ನನ್ನ ಮಗನೇ ಅಲ್ಲ ಅಂತಾರೆ. ಹೇಗಾದ್ರೂ ಮಾಡಿ ನಮ್ಮ ಮಗನ ಬಿಟ್ಬಿಡಪ್ಪ. ನಮ್ಮ ಮಗ ತುಂಬಾ ಒಳ್ಳೆಯವನೇ, ಏನೋ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನಷ್ಟೇ. ಓ, ಇದು ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ಹಾಗೆಲ್ಲ ಬಿಡಕ್ ಆಗಲ್ಲಮ್ಮ. ನಿಮ್ ಯಜಮಾನ್ರು ಅಥವಾ ಈ ಊರಿಗೆ ಮುಖ್ಯಸ್ಥರು ಬಂದ್ರೆ ಬಿಡ್ತಾರೆ. ನೀವೇ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಆ ಹುಡುಗನ್ ಕರ್ಕೊಂಡು ಹೋಗಿ, ನಾನಿನ್ನು ಬರ್ತೀನಿ. ಇದು ಒಳ್ಳೆ ಪ್ರಾಬ್ಲಮ್ ಆಯ್ತಲ್ಲ. ದಪ್ಪೇದಾರ್ರೆ, ನಮ್ಮ ಊರಿಗೆ ಬಂದಿದ್ರಂತೆ, ನಾನು ಇರ್ಲಿಲ್ಲ, ಗಜಟ ಹೋಗಿದ್ದೆ. ತಗೊಳ್ಳಿ ಕಾಪಿ ಖರ್ಚಿಗೆ. ಇದು ಒಳ್ಳೆ ಪ್ರಾಬ್ಲಮ್. ನಾನು ಹಾಗೆಲ್ಲ ಲಂಚ ಪಂಚ ಮುಟ್ಟಲ್ಲ ರೀ. ಡ್ಯೂಟಿ ಅಂದ್ರೆ ಡ್ಯೂಟಿ. ಹುಡುಗನ್ನ ವಿಚಾರ ಕರ್ಕೊಂಡೋಗಿ. ನನಗೆ ಬೇರೆ ಪ್ರಾಬ್ಲಮ್ ತಲೆ ತಿಂತ ಇದೆ. ನಾನಿನ್ ಬರ್ತೀನಿ. ಲೇ, ದೊಡ್ಡ ಕೇಳ್ಕೊಂಡು ಮನೇಲಿ ಬಿದ್ದಿರೋ. ಬರಲೇ ಬಾ. ಯಾಕೋ ಹೀಗ್ ಮಾಡ್ಬಿಟ್ಟೆ? ಪೊಲೀಸ್ನವ್ರ ಮನೆ ಬಾಗಿ ಬಂದ ಕೂಡಲೇ ಎದೆ ಒಡೆದೋಯ್ತು. ಕರುಳ್ ತಡಿಲಿಲ್ಲ. ನಿನಗೇನು ಯಾವನ್ ಬೇಕಾದ್ರೂ ಕರ್ಕೊಂಬರ್ತೀಯ? ನಿನ್ನೇನ್ ಬಿಡ್ಸ್ಕೊಳಕ ಬಾ ಅಂತ ಕರ್ತಿದ್ನಾ? ಹತ್ತರಿಕೆ ದಡ್ಡ ಅಲ್ಲಲೇ. ನನ್ನ ಮಗ ಸ್ಟೇಷನ್ ಒದೆ ತಿಂತ ಪಳಿತಾ ಬಿದ್ದಿದ್ದಾನೆ ಅಂತ ಆಕೆ ಬಿಡ್ಸ್ಕೊಂಡು ಹೋಗ್ ಬಂದ್ರೆ ಆಕೆಗೆ ಎದುರುತ್ತಾ ಹೇಳ್ತೀಯ? ಲೇ, ನಿನ್ನಂತ ಮಗ ನನಗೇನಾದ್ರೂ ಇದ್ದಿದ್ರೆ ಸಿಗುತ್ತೋಳಕ್ಕನ್ ಸಮಾನ ಇದ್ದಾಳೆ. ಆಕೆಗೂ ನನಗೆ ಕಟ್ ಮಾತಾಡ್ತೀಯ? ಅದಕ್ಕೆ ಕಣ್ಣ ನಿಮ್ಮಪ್ಪ ನನ್ನ ಮಗನೇ ಅಲ್ಲ ಅಂದಿತ್ತು. ಕೇಳ್ದೇನೆ? ಕೇಳು, ನಿನ್ ಗಂಡ ನನ್ನ ಮಗನೇ ಅಲ್ಲ ಅನ್ನಂತೆ. ನಿಮ್ಮಂತ ಬೇವರ್ಸಿಗಳು ಮನೆ ಹೊಸಲು ಮೆಟ್ಟಲ್ಲ. ಬೇಡ ರಮೇಶ, ಬೇಡ, ನಿನ್ನೇನು ಅನ್ನಲ್ಲ. ಮರೆಗ್ ಬಾರೋ ಗೌಡ್ರೆ, ನೀವಾದ್ರೂ ಹೇಳಿ. ಸುಮ್ಕೇರ್ ತಾಯಿ, ಅತ್ತ ನನ್ನ ಮಕ್ಳಿಗೆ ಯಾಕೆ ಕಳ್ತೀಯ? 4 ದಿನ ಹೊಟ್ಟೆಗೆ ಇಟ್ಟಿಲ್ದಲ್ಲ ಅಂದ್ರೆ ಅವರಾಗೆ ಮನೆಗೆ ಬರ್ತಾರೆ. ಬಾ ತಾಯಿ, ಹಳ್ಳಿಗೆ ಹೋಗೋಣ. ಮೇಡಮ್, ಯಜಮಾನರು ಕರೀತಿದ್ದಾರೆ. ಎಕ್ಸ್ಕ್ಯೂಸ್ ಮೀ ಸರ್, ತಾವು ಬರ್ಬೇಕಂತ. ಏನ್ ಡ್ಯಾಡಿ ಕರೆದ್ರಂತೆ? ಬಾಮ್ಮ ಬಾ, ಈ ಫೈಲ್ಸ್ ನ ಮ್ಯಾನೇಜರಿಗೆ ಕಳಿಸ್ಕೊಡಿ. ವಿಷಯ ಏನು ಅಂದ್ರೆ, ನಿನ್ ಜಾತಕ ಇದೆಯನಯ್ಯ? ಜಾತಕ
ನನ್ ಜಾತಕ ಯಾಕೆ ಸರ್? ಮದುವೆ ಫಿಕ್ಸ್ ಮಾಡ್ಬೇಕಾದ್ರೆ ಜಾತಕ ಬೇಡವೇನಪ್ಪ? ನನ್ನಂತ ಅನಾಥನಿಗೆ ಜಾತಕ ಅಲ್ಲಿಂದ ಬರ್ಬೇಕು ಸರ್? ಸುರೇಶ್, ಡೋಂಟ್ ಸೇ ಲೈಕ್ ದಟ್. ಹಾಗನ್ಬೇಡಿ ಪ್ಲೀಸ್. ಯಾಕೆ ಹಾಗಂತೀಯ? ಒಂದ್ ಕಾಲದಲ್ಲಿ ನಾನು ಗಾರೆ ಕೆಲಸ ಮಾಡ್ತಾ ಇದ್ದೆ. ನಿಮ್ಮಿಬ್ಬರು ಡಿಗ್ರಿ ಮುಗಿದ ತಕ್ಷಣ ನಮ್ ಶಶಿ ನಿನಗೆ ಕೊಟ್ಟು ಮದುವೆ ಮಾಡಿ ನನ್ನ ವ್ಯವಹಾರನೆಲ್ಲ ನಿನ್ ತಲೆಗೆ ಕಟ್ಟಬೇಕು ಅಂತ ಇದ್ದೀನಿ. ನಿನಗಿದು ಇಷ್ಟನಾ? ಅದು ಅದು ಗುಡ್. ನಿಮ್ ಪರೀಕ್ಷೆ ಹತ್ರ ಬರ್ತಿದೆ, ಓದ್ಕೋ ಹೋಗಿ. ಡ್ರೈವರ್, ಐ ಲವ್ ಯು. ಡಾಕ್ಟ್ರೆ, ಆಪತ್ನಲ್ಲಿ ಆದವನ್ನ ಜ್ಞಾಪದಲ್ಲಿಟ್ಕೊಳ್ಳೋನೆ ನಿಜವಾದ ಮನುಷ್ಯ. ಹೌದು ಗೌಡ್ರೆ. ಈಗ ನಿಮ್ಮ ಮಾತನ್ನೇ ತಗೊಳ್ಳಿ. ನಿಮ್ಗೆ ಎಂತ ಟೈಮ್ನ ನಾನು ಉಪಕಾರ ಮಾಡಿವ್ನಿ ಅಲ್ವೇ? ಮತ್ತೆ ನಿಮ್ ಹುಡುಗಿ ಸತ್ಲು. ಯಾಕೆ ಸತ್ಲು? ಯಾಕೋ ಸತ್ಲು. ಆಗ ನಾನೇನ್ ಮಾಡ್ದೆ? ಆ ಸಂದರ್ಭದಲ್ಲಿ ನೀವಿಲ್ದೆ ಹೋಗಿದ್ದಿದ್ರೆ ನನಗೆ ಬಹಳ ತೊಂದರೆ ಆಗ್ಬಿಡ್ತಿತ್ತು. ಆಗ ನಾನು ಏನ್ ಮಾಡ್ದೆ? ಪೊಲೀಸ್ನವ್ರು ಬಾಯಿ ಮುಚ್ಚಿಸ್ದೆ. ಯಾಕೆ ಮುಚ್ಚಿಸ್ದೆ? ಡಾಕ್ಟ್ರು ನಮ್ಮವರು ಅಂತ. ಹೌದು ಗೌಡ್ರೆ, ನಿಮ್ಮ ವಿಶ್ವಾಸ ದೊಡ್ಡದು. ಈಗ ನಿಮ್ ಹುಡುಗನ ವಿಚಾರನೆ ತಗೊಳ್ಳಿ. ಅವನು ಆಸ್ಪತ್ರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ನು ಬಿಡಿಸ್ಕೊಂಡು ಬಂದೆ. ಯಾಕೆ ಬಿಡಿಸ್ಕೊಂಡು ಬಂದೆ? ನಮ್ ಡಾಕ್ಟರ್ ಅವ್ರ ಮರ್ಯಾದೆ ಉಳಿಬೇಕು ಅಂತ. ಹೌದು ಅಲ್ಲೋ? ಈಗ ನಿಮ್ ಹೆಂಗಸರು ವಿಚಾರನೆ ತಗೊಳ್ಳಿ. ಆಕೆ ಅಂತೂ ಪತಿ ಇರುತ್ತೆ, ಹಾಗೆ ವಿಚಾರ ಮಾತಾಡಂಗಿಲ್ಲ. ಆದ್ರೆ ಜನ ಸಣ್ಣ ಜನ ಕೆಟ್ಟ ಮಾತಾಡ್ತಿದ್ರು. ನಾನ್ ಎದುರಿಸಿ ಅವ್ರ ಬಾಯಿ ಮುಚ್ಚಿಸ್ದೆ. ಯಾಕೆ ಮುಚ್ಚಿಸ್ದೆ? ನಿಮ್ ಮರ್ಯಾದೆ ಬೇರೆ ಅಲ್ಲ, ನನ್ ಮರ್ಯಾದೆ ಬೇರೆ ಅಲ್ಲ ಅಂತ. ಹೌದು ಅಲ್ಲೋ? ಹೌದು ಗೌಡ್ರೆ, ನೀವ್ ಹೇಳಿದ್ದೆಲ್ಲ ನಿಜ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಅದಕ್ಕೆ ನೋಡಿ, ಲೆಟರ್, ಸೀಲು, ಇಂಕ್ ಪ್ಯಾಡು ಎಲ್ಲ ತಂದಿದ್ದೀನಿ. ನಿಮ್ಗೆ ಎಷ್ಟು ಸರ್ಟಿಫಿಕೇಟ್ ಬೇಕು ಹೇಳಿ, ಕೊಟ್ಬಿಡ್ತೀನಿ. ಸತ್ತೇರಿಕೆ ದುಡುಕ್ಬೇಡಿ ಡಾಕ್ಟ್ರೆ. ನೀವ್ ಹಿಂದೆ ಕೊಟ್ಟಿರೋ ಸರ್ಟಿಫಿಕೇಟ್ ಹಂಗೆ ಬೀರುನಲ್ಲಿ ಮಡಗಿವ್ನಿ. ಯಾಕೆ? ನಮ್ ಡಾಕ್ಟ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಈಗ ಹೇಳಿ, ನಾನ್ ನಿಮ್ಗೆ ಉಪಕಾರ ಮಾಡಿವ್ನೋ ಇಲ್ಲೋ? ನಿಜ ಗೌಡ್ರೆ, ನಿಮ್ ಋಣ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ಆಗ್ತೈತೆ. ನೀವೊಂದ್ ಸಣ್ಣ ಉಪಕಾರ ಮಾಡ್ಕೊಟ್ಬಿಟ್ರೆ ನನ್ ಋಣ ತೀರ್ಸ್ದಂಗ ಆಗ್ತೈತೆ. ಹೇಳಿ ಗೌಡ್ರೆ, ಅದೇನ್ ಮಾಡ್ಬೇಕು ಅಂತ ಹೇಳಿ. ನನ್ನ ಚರ್ಮ ಸುಲಿದು ನಿಮಗೆ ಚಪ್ಪಲಿ ಮಾಡಿಸ್ಕೊಡ್ತೀನಿ. ಅಯ್ಯಯ್ಯೋ ಶಿವನೇ, ನಿಮ್ಮ ಚರ್ಮ ಸುಲ್ ನನಗ್ ಚಪ್ಪಲಿ ಮಾಡ್ಕೊಡಕ್ಕೆ ನಾನೇನ್ ಬಸವಣ್ಣನೇ, ನೀವೇನ್ ಹಳೇನೆ? ಅಂತದೇನು ಮಾಡೋದ್ ಬೇಡ. ಒಂದ್ ಸಣ್ಣ ಉಪಕಾರ ಮಾಡ್ಕೊಟ್ಬಿಡಿ, ಅಷ್ಟು ಸಾಕು. ಅದೇನ್ ಹೇಳಿ ಗೌಡ್ರೆ, ಖಂಡಿತ ಮಾಡ್ತೇನೆ. ಹಂಗೆಲ್ಲ ಅಲ್ಲ, ಮಾಡ್ತೀನಿ ಅಂತ ಮಾತು ಕೊಟ್ರೆ ಸೈ ನಾ ಬಾಯ್ ಬಿಡೋದು. ನನ್ ನಂಬಿ ಗೌಡ್ರೆ, ನನ್ನ ನಾಣೆ. ಅದೇನ್ ಮಾಡ್ಬೇಕು ಹೇಳಿ. ನೋಡಿ ಡಾಕ್ಟ್ರೆ, ಒಂಟಿ ಜೀವನ ಬ್ಯಾಸ ಬಂದ್ಬಿಟ್ಟೈತಿ. ಒಂದ್ ಹೆಣ್ ನೋಡಿ ಕೂಡಾವಳಿ ಮಾಡ್ಕೊಳ್ಳೋಣ ಅಂತ. ನೀವೇನಂತೀರಾ? ಈ ವಿಷಯದಲ್ಲಿ ನನ್ನ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ಹಂಗಂದ್ರ ಆಗ್ತದ? ನೀವೇ ತಾನೇ ಏನ್ ನೋಡಿ ಒಪ್ಪಿಸ್ಬೇಕು? ನಾನು ಒಪ್ಪಿಸ್ಬೇಕು? ನನಗಂಥವ್ರು ಯಾರು ಪರಿಚಯ ಇಲ್ವಲ್ಲ ಗೌಡ್ರೆ. ಡಾಕ್ಟ್ರೆ, ಪರಿಚಯ ಇಲ್ಲ ಅನ್ಬೇಡಿ. ಲಕ್ಷ್ಮಿಗೆ ನನ್ ಜೊತೆ ಕೂಡಾವಳಿ ಮಾಡ್ಕೊಳಕ್ ಕೇಳಿ. ಗೌಡ್ರೆ, ಆಗಕ್ಕಿಲ್ಲ ಅಂದ್ರೆ ಒಂದಪ್ಪ ನನ್ ಜೊತೆ ಎಲೆ ಅಡಿಕೆ ಹಾಕೊಂಡೋಗಿ ಕೇಳಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಿ ಗೌಡ್ರೆ? ನೋಡಿ ಡಾಕ್ಟ್ರೆ, ನನ್ನ ಮನಸ್ಸಲ್ಲಿದ್ದನ್ನ ಇದ್ದಂಗೆ ಹೇಳಿವ್ನಿ. ನಾನು ಮಾಡಿದ ಉಪಕಾರಕ್ಕೆ ನೀವೀ ಕೆಲಸ ಮಾಡೇ ಮಾಡ್ಬೇಕು. ಲಕ್ಷ್ಮಿನ ನನ್ನ ಸ್ವಂತ ಮಗಳಿಗೆ ನೀವ್ ಹಾಕಿದ್ ಗೆರನ್ನ ಹಾಕಿ ದಾಟಕ್ಕಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿಮ್ ಏಂಜಲ್ ಕಾಸಿನ ಆಸೆಗೋಸ್ಕರ ನನ್ನ ಸ್ವಂತ ಮಗಳ ಲಕ್ಷ್ಮಿ ತಲೆ ಹಿಡಿಯೋ ಡಾಫರ್ ಅಂತ ತಿಳ್ಕೊಂಡಿದ್ದಾರೆ ನನ್ನನ್ನ.
ನನ್ನ ಜೀವ ಹೋದ್ರೂ ಇಂಥ ಅಲ್ಕ ಕೆಲಸ ಮಾಡಲ್ಲ. ಕಡ್ಲೆಕಾಯಿ ಕಡ್ಲೆಕಾಯಿ ಅರೆ 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 ನೀನು ನಾಗರ ಹಾವಿದ್ದಾಗೆ ನನ್ ಮಗಳನ್ನ ಹಾಳ್ ಬಾವಿಗೆ ತಳ್ಬಿಡ್ತೀನಿ ಹೊರ್ತು ನಿನ್ನಂತ ಅಯೋಗ್ಯನ ಕೊಡಕ್ಕಿಲ್ಲ, ತಿಳಿತೇನೋ? ಇವತ್ತು ನಾಳೆನೋ ಸಾಯ ಆಗಿದ್ಯಾ, ನನ್ ಮೇಲೆ ರೋಪ್ ಮಾಡ್ತೀಯಾ? ಲೇ, ನೀನ್ ಸತ್ತು ನಿನ್ನ ಹಣ ಎತ್ತೋದ್ರೊಳಗೆ ಲಕ್ಷ್ಮಿ ಕುಕ್ಕೆ ತಾಳಿ ಕಟ್ತೀನಲೇ. ಏನಂದ್ರೆ? ಲೇ ಮುದ್ಕ, ನಾಳೆ ಸಾಯೋ ನೀನು ಇವತ್ತೇ ಸಾಯಿ 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 ಸಾಯಿ. ನಮ್ಮ ಯಜಮಾನ್ರ ಮೇಲೆ ಕೈ ಮಾಡ್ತೀಯನೋ? ಅಮ್ಮ ಹನುಮೇಗೌಡ್ರೆ, ನಾ ಬದುಕಿರುವಾಗ್ಲೇ ಲಕ್ಷ್ಮಿಗೊಂದು ಮದ್ವೆ ಮಾಡ್ಬೇಕು ಅಂತ ಎಷ್ಟೋ ಆಸೆ ಇಟ್ಟಿದ್ದೆ. ಆ ಕೈನಿಂದ ಆಗ್ಲಿಲ್ಲ. ಆ ಕರಿ ಗೌನ್ ಹಾಕಿದ್ದಾನೆ, ಅವನು ಮಹಾ ವಿಷಘಾತಕ. ಅವನಿಂದ ಲಕ್ಷ್ಮಿನ ಕಾಪಾಡಿ ಅವಳಿಗೊಂದು ಒಳ್ಳೆ ದಾರಿ ತೋರಿಸಿ ಸ್ವಾಮಿ. ಹೇಳ್ತಾ ಇರೋದು ನಿಜವೇನಮ್ಮ? ಅಲ್ಲಪ್ಪ, ನಿನ್ ಕೈ ಹಿಡಿಯೋದಿಕ್ಕೆ ನನ್ ಮಗಳು ನಿಜವಾಗ್ಲೂ ಅದೃಷ್ಟವಂತೆ ಅಪ್ಪ. ಲಕ್ಷ್ಮಿ, ಡಾಕ್ಟ್ರೇ, ಆಗ್ಬಾರ್ದಾಗಿತ್ತೆ. ಹತ್ತರಿಕೆ ದಡ್ಡ ಲಕ್ಷ್ಮಿ, ಸುಮ್ಕೆ ಯಾಕೆ ಕೊಡ್ಕೊಳ್ತಾ ಕುಂತಿದ್ಯಾ? ಓದೋರ್ನ ಉಳಿಸ್ಕೊಳಕ್ ಆಯ್ತದ? ಇರೋರು ಅಳ್ತಾ ಕುತ್ಕೊಂಡ್ರೆ ನಡೀತೈತಾ? ಲಕ್ಷ್ಮಿ, ಯಾಕೆ ಯೋಚನೆ ಮಾಡ್ತೀಯಾ? ನಾನಿಲ್ವಾ? ಕೂಡ ಅವಳಿಗೆ ಮಾಡ್ಕೊಳ್ತೀನಿ.
ಇವ್ರನ್ನ ಕರ್ಕೊಂಡು ಹೋಗು. ಇವರು ಲಕ್ಷ್ಮೀನ್ ನೋಡ್ಬೇಕಂತ. ಬನ್ನಿ ಸರ್. ಥ್ಯಾಂಕ್ ಯು ಸರ್. ಲಕ್ಷ್ಮಿ, ಲಕ್ಷ್ಮಿ, ಯಾಕೆ ಹೀಗೆ ಮಾಡ್ಕೊಂಡೆ? ಅವನ್ನ ಯಾಕೆ ಕೊಲೆ ಮಾಡಿದೆ ಲಕ್ಷ್ಮಿ? ಲಕ್ಷ್ಮಿ, ನೀ ಹೇಳ್ದಾಗೆ ಬರ್ದಿದ್ದೀನಿ, ರುಜು ಮಾಡು. ಏನ್ ಸರ್ ಅದು? ಲಕ್ಷ್ಮಿ ತನ್ನ ಪರಿಸ್ಥಿತಿ ಏನಾಗುತ್ತೋ ಏನು ಅಂತ ತನ್ನ ಆಸ್ತಿನ ನಿಮ್ಮ ಮಕ್ಕಳ ಹೆಸರಿಗೆ ಬರ್ದಿದ್ದಾರೆ. ಹೌದು ಡಾಕ್ಟ್ರೆ. ಏನಂದ್ರಿ? ಲಕ್ಷ್ಮಿ ನನ್ನ ಮಕ್ಕಳ ಹೆಸರಿಗೆ ಅವಳ ಆಸ್ತಿನ ಬರ್ತಾಳ? ಸಾಧ್ಯವಿಲ್ಲ. ಹಾಗಾಗಿ ನಾನು ಬಿಡಲ್ಲ. ಲಕ್ಷ್ಮಿ, ಯಾರನ್ನ ಕೇಳಿ ಹೀಗೆ ಮಾಡಿದೆ? ಇಲ್ಲ ಲಕ್ಷ್ಮಿ, ಬೇಡ, ನನಗೇನಿಲ್ಲ ಆಸ್ತಿ ಬೇಡ. ನೀನು ಬೇಕು, ನೀನು ಉಳಿಬೇಕು, ನೀನು ಉಳಿಬೇಕು ಲಕ್ಷ್ಮಿ. ನಿಮ್ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಗೆ ಬೀಳ್ನಿ, ನನ್ನ ಲಕ್ಷ್ಮಿ ಉಳಿಸ್ಕೊಡಿ ಸರ್, ಕೊಡಿ ಸರ್, ಉಳಿಸ್ಕೊಡಿ. ಸಮಾಧಾನ ಮಾಡ್ಕೊಳ್ಳಿ ಮಿಸ್ಟರ್ ಚಂದ್ರಯ್ಯ. ಆಕೆಯನ್ನು ಉಳಿಸ್ಕೊಡೋದಕ್ಕೆ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ. ಬನ್ನಿ. ವೈಂಡಿಂಗ್ ಯಾವ್ದು ಬರ್ದೆ? ವೇ ವೈಂಡಿಂಗ್. ಛೇ ದಡ್ಡಿ. ಹಾಗಾದ್ರೆ ಈ ಎಕ್ಸಾಮ್ ನಲ್ಲೂ ಡಿಸೈನ್ ಸಬ್ಜೆಕ್ಟ್ ಗೋವಿಂದ. ಏ ಆಟೋ. ಅಯ್ಯೋ, ಎಂತ ಕೆಲಸ ನೀನ್ ನಂಗೆ ಸರಿ ಹೇಳ್ಕೊಡ್ಲೇ ಇಲ್ಲಪ್ಪ. ಸರಿ, ನೆಕ್ಸ್ಟ್ ಎಕ್ಸಾಮ್ಗೆ ರೆಡಿ ಆಗು. ನಾ ಬರ್ಲಾ? ಬಾಯ್ ಬಾಯ್ ಬಾಯ್. ಜಯದೇವ ಸರ್ಕಲ್. ಏನು ನೀನ್ ಊರಿಂದ ಓಡ್ ಹೋಗಿದ್ಯಾ ಅಂತ ಅಮ್ಮ ಹೇಳ್ತಾ ಇದ್ಲು? ನನ್ನ ವಿಷಯ ನಿಮ್ಗೆ ಯಾಕ್ರಿ? ನಿಮ್ ಕೆಲಸ ನೀವು ನೋಡ್ಕೊಡ್ರಿ. ನಿನ್ನಿಂದ ನಮ್ಮ ಮನೆ ಮರ್ಯಾದೆ ಎಲ್ಲ ಹಾಳಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನೀನ್ ನನ್ನ ತಮ್ಮ ಅಂತ ಯಾರ ಹತ್ರನೂ ಹೇಳ್ಬೇಡ. ಇದು ನನ್ನ ಪ್ರೆಸ್ಟೀಜ್ ಇಶ್ಯೂ. ಥ್ಯಾಂಕ್ಸ್, ನನಗೂ ಅದೇ ಬೇಕಾಗಿದ್ದು. ಹೆತ್ತು ತಂದೆ ತಾಯಿನ ಕ್ಯಾರೆ ಅಂತ ಕೇಳಿದ್ದವನಿಗೆ ಅಣ್ಣ ಏನು ತಮ್ಮ ಏನು. ಮಿಸ್ಟರ್, 4 ರೂಪಾಯಿ ಮೀಟರ್ ಚಾರ್ಜ್ ಕೊಟ್ಟು ಬಿಡ್ತೀರಾ? ಏನ್ ಪಾರ್ವತಮ್ಮ, ಮನೆ ಕೆಲಸ ಮುಗ್ದಿಲ್ವಾ? ಅದೇನು ಮುಗೀತದಮ್ಮ. ಏನಿಲ್ಲ, 1-2 ಸೇರ್ ಅಕ್ಕಿ ಕೊಟ್ಟಿರಿ. ನಮ್ಮ ಮನೇಲಿ ತಂದ್ಕೊಂಡೆ ವಾಪಸ್ ತಂದು ಕೊಡ್ತೀನಿ. ಅಲ್ಲ ಯಶೋದಮ್ಮ, ಬೆಳಗಾಗ ಕೂಡ್ಲೆ ಬಂದು ಏನಾದ್ರೂ ಅದು ಕೊಡಿ ಇದು ಕೊಡಿ ಅಂತ ಬರ್ತಿರಲ್ಲ, ಕೊಟ್ಟಿದ್ ಒಂದಾದ್ರೂ ವಾಪಸ್ ಕೊಟ್ಟಿದ್ದೀರಾ? ಎಷ್ಟಂತ ಕೊಡೋದು ನಿಮ್ಗೆ? ಏನ್ ಮಾಡೋಕ್ಕಾಗುತ್ತೆ ಪಾರ್ವತಮ್ಮ, ನಮ್ ಸ್ಥಿತಿ ಚೆನ್ನಾಗಿಲ್ಲ. ಇದೊಂದ್ಸಲ ಸಹಾಯ ಮಾಡ್ಬಿಡಿ. ಹಳೆ ಸಾಲದ ಜೊತೆ ಇದನ್ನು ಬೇಗ ವಾಪಸ್ ಮಾಡ್ಬಿಡ್ತೀನಿ. ಬೇಗ ವಾಪಸ್ ಕೊಟ್ಬಿಡ್ತೀರಾ? ಯಾವ ಜನ್ಮದಲ್ಲಿ? ನಿಮ್ಗಂತೂ ಊರ್ ತುಂಬಾ ಸಾಲ. ಯಾರು ಕೊಡ್ತೀರಾ, ಯಾರು ಬಿಡ್ತೀರಾ? ಯಾಕ್ರಿ ಹಾಗಂತೀರಾ? ನಮ್ಗೂ ಒಂದೊಳ್ಳೆ ಕಾಲ ಬಂದೇ ಬರುತ್ತೆ. ನಮ್ ಸುರೇಶ ಇಂಜಿನಿಯರ್ ಆದ್ಮೇಲೆ ನಮ್ಗೆ ಭಾವನೆ ಇರಲ್ಲ. ಅವಾಗ ನಾವ್ ಯಾವ ಋಣದಲ್ಲಿ ಬಿದ್ದಿರಲ್ಲ, ಎಲ್ಲ ಕೊಟ್ಟೆ ಕೊಡ್ತೀವಿ. ದೊಡ್ಡ ಸಾಲ ಕೊಟ್ಟಿರೋರ್ ಹಾಗೆ. ಬಾಯಿನಲ್ಲಿ ಬರೋ ಸೊಕ್ಕಿನ ಮಾತ್ ನೋಡು. ಮಕ್ಕಳನ್ನ ತಿಂಡಿ ಊಟಕ್ಕೆ ಅವ್ರ ಇವ್ರ ಮನೆಗೆ ಕಳ್ಸೋದು, ಬಡವರ ಮಾತ್ರ ಬಿಡೋದಿಲ್ಲ. ನಾನ್ ಯಾವಾಗ್ರಿ ಮಕ್ಕಳನ್ನ ನಿಮ್ಮನೆ ಕಳಿಸ್ದೆ? ಯಾವಾಗ ಕಳಿಸ್ತಿ ಅಂತ ಕೇಳ್ತೀರಲ್ಲ, ಈಗ್ಲೂ ನಮ್ಮನೆ ತಿಂಡಿ ತಿಂತೇವೆ ನೋಡೋಗ್ರಿ. ಗುಂಡಾ, ಸೀತಾ ಬಂದ್ರೆ ಏನ್ ಮಾಡ್ತಿದ್ರೆ? ನಾನ್ ಕಳ್ಸಿದ್ದೇನೆ ನಿಮ್ಮನ್ನ. ಸರಿ ಮನೆಯಲ್ಲ ತೆಗಿತೀರ ಮಾಡ್ತೇನು? ಬರ್ತೀನಿ ಇನ್ನೊಂದ್ಸಲ. ರಾತ್ರಿನೂ ಊಟ ಹಾಕಿಲ್ಲ, ಬೆಳಗ್ಗೆನೆಲ್ಲ ನಾ ಸಾಯ್ಬೇಕಾ? ಯಶೋದಮ್ಮ, ಯಶೋದಮ್ಮ, ಯಶೋದ! ಯಾಕೆ ಶಿವನವ್ರೆ ಅಷ್ಟು ಜೋರಾಗಿ ಕೂಗ್ತಾ ಇದ್ದೀರಾ? ಒಳಗ್ ಬನ್ನಿ. ಆಡ್ಕೊಂಡ್ ತಪ್ಪಿಗೆ ಹೊಯ್ಕೊಳ್ಳಬೇಕಲ್ಲ. ಹೊರಗ್ ನಿಂತ್ಕೊಂಡು ಯಾಕೆ ಮಾತಾಡ್ತಿದ್ದೀರಾ? ಒಳಗ್ ಬನ್ನಿ. ಒಳಗ್ ಬಂದ್ರು ನೀನ್ ಕೊಡೋದು ಅಷ್ಟೇ. ನಾನ್ ಕೊಟ್ಟಿರೋದು ದಾನ ಅಲ್ಲ, ಸಾಲ. ನನ್ ಸಾಲ ಈಗ್ಲೇ ತೀರ್ಸ್ಬಿಡು. ಅಲ್ಲ ಶಿವನವ್ರೆ,
ನಮ್ ಸುರೇಶ್ಗೆ ಕೆಲಸ ಸಿಕ್ಕಿದ್ಮೇಲೆ ತಾನೇ ಸಾಲ ತೀರ್ಸಿದ್ರೆ ಸಾಕು ಅಂತ ನೀವು ಹೇಳಿದ್ದು. ಎಲ್ ಸುರೇಶ್ ಹಚ್ಕೊಂಡಿದ್ಯಾ ತಗಿ? ನಾನು ಈಗ ತಾನೇ ದಾವಣಗೆರೆಯಿಂದ ಬರ್ತಾ ಇದ್ದೀನಿ. ಪೇಟೆಯಲ್ಲಿ ಯಾರೋ ಸಾವುಕಾರ ಹುಡುಗಿ ಹಿಂದೆ ಸುತ್ತ ಇದ್ದ. ನಾನ್ ಕೇಳಿದ್ರೆ ನನ್ಗೆ ಅಪ್ಪ ಅಮ್ಮ ಯಾರೂ ಬೇಡ, ಆ ಬಿಕ್ನಾಸಿಗಳ ಮನೆ ಕಡೆ ತಲೆ ಹಾಕೊಂಡು ಮಲಗಲ್ಲ ಅಂದ. ನಿಂತ ಕಾಲಲ್ಲಿ ಕೇಳಿದ್ರೆ ನಾವು ಎಲ್ಲಿಂದ? ನಿಮ್ ಗಂಡಂಗೆ ಹೇಳೋ ತರ್ತಾನೆ. ತರಕ್ಕಾಗದೆ ಹೋದ್ರೆ ನಿನ್ನ ಕಳಿಸಿ ನನ್ನ ಮಕ್ಕಳಿಗೆ ಹಂಗೆ ತೀರ್ಸ್ಕೊತೀನಿ. ಏನಾಯ್ತು? ನಮ್ ಸುರೇಶ ಕೈ ಬಿಟ್ಬಿಟ್ಟಾರೆ. ನೋಡಿದ್ರ ನಮ್ಮನೆಗೆ ಬರಲ್ಲತ್ತಾರೆ. ನನ್ ಮಗ ಮನೆಗೆ ಬರಲ್ಲತ್ತಾರೆ. ನಿದ್ದೆ ಬಂತ? ನಂಗೂ ಯಾಕೋ ನಿದ್ದೆ ಬರ್ತಿಲ್ಲ ಕಣೆ. ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಬಾ ಶಿವರಂಜ. ಏನ್ ಸರ್ ಬೆಳಗ್ಗಿಂದ ಒಂದು ಸಮ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮ ಮಸಾಲೆ ಏನೋ ಬ್ಯಾಗ್ ಇಟ್ಕೊಂಬಂತ ಹೇಳ್ಕೊಸಿರಂತೆ. ಏನಿಲ್ಲ, ಕೆಲಸ ಎಲ್ಲ ಬೇಗ ಮುಗಿಸ್ಬಿಡೋಣ ಅಂತ. ಕೋದಂಡ, ಏನ್ ಸರ್? ಆ ಕರುಗೆ ಒಂದು ಡೋಸ್ ಮಿಕ್ಸ್ಚರ್ ಕೊಡಿಸಿ. ಆಯ್ತು ಸರ್. ನಡೀರಿ ಶಿವರಂಜ. ಬಾ ಕದ. ಏನ್ ಗುಂಡ, ಏನ್ ವಿಶೇಷ ನಿಮ್ಮ ಮನೇಲಿ? ನಮ್ಮ ಮನೇಲಿ ಇವತ್ತು ಹಬ್ಬ ಮಾವ. ಮಧ್ಯಾಹ್ನ ನೀನು ಊಟಕ್ಕೆ ಬಂದ್ಬಿಡು. ನಿಮ್ಮ ಮನೇಲೂ ಹಬ್ಬನ? ಹಾಗಾದ್ರೆ ನಮ್ಮ ದೇಶ ಸುಭಿಕ್ಷವಾಗಿದೆ. ಐ ವಿಲ್ ರಿಪೋರ್ಟ್ ದಿಸ್ ಮ್ಯಾಟರ್ ಟು ದಿ ಪ್ರೈಮ್ ಮಿನಿಸ್ಟರ್. ಬರ್ತೀನಿ. ಅತ್ತೆ, ಪಾತ್ರೆ ತೊಳ್ಕೊಂಡ್ ಬಂದಿದ್ಯಮ್ಮ. ಏ ಪುಟಿ, ನೀರ್ ಕುಡಿಬೇಡ, ಊಟ ಮಾಡ್ಬೇಕು. ಇವತ್ ನೀರ್ ಕುಡಿಬಾರ್ದಾ? ಊಟ ಮಾಡ್ಬೇಕು. ನಂಗ್ ಹೊಟ್ಟೆ ತುಂಬಾ ಊಟ ಹಾಕ್ತೀಯಾ? ಹೊಟ್ಟೆ ತುಂಬಾ ಹಾಕ್ತೀನಮ್ಮ. ಗುಂಡ ವರ್ದ ಅತ್ತೆ ಹೇಳಿದ್ರು ಇವತ್ ನೀರ್ ಕುಡಿಬಾರ್ದಂತೆ, ಹೊಟ್ಟೆ ತುಂಬಾ ಊಟಕ್ಕೆ ಹಾಕ್ತಾರಂತೆ. ನಿಜವಾಗ್ಲೂ? ಹೌದು ಕಣ ಗುಂಡ.
ತೀರಿಸ್ಲಿ ನನ್ನ ಮಕ್ಕಳಿಗೆ, ಹಂಗೆ ತೀರ್ಸ್ಕೊತೀನಿ. ಗುಂಡ, ಇವತ್ ನಮ್ಮ ಮನೇಲಿ ಊಟ ಎಷ್ಟು ಚೆನ್ನಾಗಿದೆ ಅಲ್ವೇನಾ? ಅದೇ ಇವತ್ ನಮ್ಮ ಮನೇಲಿ ಊಟ ಎಷ್ಟು ಚೆನ್ನಾಗಿದೆ. ಪಕ್ಕದ ಮನೆ ಅಂಬುಜಮ್ಮನವ್ರು ಕೇಳಿದ್ರು ಇವತ್ ನಿಮ್ ಮನೇಲಿ ಏನ್ ವಿಶೇಷ ಅಂತ. ಅದಕ್ ನಾನ್ ಹೇಳ್ದೆ ಇವತ್ ನಮ್ಮ ಮನೇಲಿ ನಮ್ಮ ಅತ್ತೆ ಹುಟ್ಟದಬ್ಬ ಅಂತ. ನಿನ್ನೆ ರಾತ್ರಿನ ಊಟ ಹಾಕಿಲ್ಲ, ಬೆಳಗ್ಗೆಯಿಂದ ಏನು ಕೊಟ್ಟಿಲ್ಲ, ನಾವೇನ್ ಸಾಯ್ಬೇಕಾ? ಇಲ್ಲ, ನೀವು ಬೀದಿ ಪಾಲಾಗಬಾರ್ದು. ಅಯ್ಯೋ, ನಿಮ್ಗೆ ಪ್ರಸಾದ ಕೊಡೋದೇ ಮರ್ತೋಗ್ಬಿಟ್ಟೆ. ಯಾರು ಕೈ ತೊಳ್ಕೋಬೇಡಿ, ಬಂದೆ. ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿಮ್ಮ ಮಾವ ಬಂದ್ಮೇಲೆ ಜೊತೆ ಮಾಡ್ತೀನಿ. ಕೋದಂಡ, ಇವತ್ತಿನಿಂದ ಈ ಆಸ್ಪತ್ರೆ ಜವಾಬ್ದಾರಿಯನ್ನು ಕಳ್ಕೊತಾ ಇದ್ದೀನಿ. ತಗೊಳ್ಳಿ ನನ್ನ ರೆಸಿಗ್ನೇಷನ್ ಲೆಟರ್. ಸರ್, ಯಾಕೆ ಸರ್ ರಾಜೀನಾಮೆ ಕೊಡ್ತಾ ಇದ್ದೀರಾ? ಅಂತದ್ದೇನಾಗಿದೆ ಸರ್? ಹೌದು ಕೋದಂಡ, ನನಗಿದ್ದ ಅಧಿಕಾರನ ನನ್ನ ಸ್ವಾರ್ಥಕ್ಕೆ ಬಳಸಿಕೊಂಡು ಸರ್ಕಾರಕ್ಕೆ ದ್ರೋಹ ಮಾಡಿಬಿಟ್ಟೆ. ಅದಕ್ಕಾಗಿ ನಿರ್ಧಾರ. ನಾನು ಹೋಗ್ತೀನಿ. ದುಡುಕ್ಬೇಡಿ ಸರ್, ನನ್ನ ಮಾತು ಸ್ವಲ್ಪ ಕೇಳಿ ಸರ್. ನೋಡಿ, ಡಾಕ್ಟರ್ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸಾಬ್, ಹಂಗೆ ಮಾಡಬೇಡಿ ಸಾಬ್. ಪೈಸಾ ಕರೋನಕ್ಕೋ ಸಾಬ್. ದುಡುಕ್ಬೇಡಿ ಸರ್, ನನ್ನ ಮಾತು ಸ್ವಲ್ಪ ಕೇಳಿ ಸರ್. ರಾಜೀನಾಮೆ ಕೊಡಬೇಡಿ ಸರ್. ಸರ್ ಸರ್ ಬೇಡ ಸರ್, ಬೇಡ ಸರ್. ಕೆಂಚ ಶ್ರೀಧರ ನೋಡಿ ರಾಜೀನಾಮೆ ಕೊಡ್ತಿದ್ದಾರೆ. ಯಾಕೆ ಸರ್ ರಾಜೀನಾಮೆ ಕೊಡ್ತಿದ್ದೀರಾ? ನಿಮ್ಮಂತ ಒಳ್ಳೆ ಡಾಕ್ಟರ್ ನಮ್ಗೆ ಯಾರು ಸಿಗ್ತಾರೆ ಸರ್? ನಿಮ್ಮಂತರ ಹೆಂಗ್ ಮಾಡ್ರೆ ಹೆಂಗೆ ಸ್ವಾಮಿ? ದಯವಿಟ್ಟು ರಾಜೀನಾಮೆ ಕೊಡಬೇಡಿ ಸ್ವಾಮಿ. ಕೊಡ್ಬೇಡಿ ಸ್ವಾಮಿ. ನೋಡಿ, ಯಾಕೆ ಏನು ಅಂತ ನಾನು ಕೇಳಬೇಡಿ. ನಾನು ಯಾರು ಏನು ಅನ್ಲಿಲ್ಲ. ನನ್ನ ವೈಯಕ್ತಿಕ ಕಾರಣಗಳ ಮೇಲೆ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ದಯವಿಟ್ಟು ನಾನು ಕ್ಷಮಿಸಿ. ಬೇಡ ಸ್ವಾಮಿ, ವಾಟ್ ಹ್ಯಾಪನ್? ಏನಾಯ್ತು? ಡಾಕ್ಟರ್ ರಾಜೀನಾಮೆ ಕೊಟ್ಬಿಟ್ಟಿದ್ದಾರೆ. ನೀನು ಸ್ವಲ್ಪ ಹೇಳಬೇಕು. ವಾಟ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್ ಡಾಕ್ಟರ್? ಈ ರಾಷ್ಟ್ರದ ಆಧಾರ ಸ್ತಂಭಗಳೇ ನಿಮ್ಮಂತ ನಿಸ್ವಾರ್ಥ ನಿಷ್ಠಾವಂತ ಅಧಿಕಾರಿಗಳು. ಅಂತದ್ರಲ್ಲಿ ನಿಮ್ಮಂತವರು ಅಧಿಕಾರದಲ್ಲಿ ಇರಲೇಬೇಕು. ಕರ್ತವ್ಯದ ಕಡೆ ಬೆನ್ ಮಾಡಿ ಓಡಿ ಹೋಗೋ ಹೇಳಿತನ ಮಾಡಬೇಡಿ. ನಿಮ್ಮಂತವ್ರು ಕೈ ಬಿಟ್ರೆ ಈ ದೇಶ ಸಂಕಟದಲ್ಲಿ ಸಿಕ್ಕಾಕೊಳ್ಳುತ್ತೆ. ಈ ದೇಶಕ್ಕೆ ನಿಮ್ಮಂತವ್ರ ಸೇವೆ ಅತಿ ಅಗತ್ಯ ಡಾಕ್ಟರ್, ಅತಿ ಅಗತ್ಯ. ನೀವು ರಾಜೀನಾಮೆ ಕೊಡಬಾರ್ದು. ನಿಮ್ ಜವಾಬ್ದಾರಿನ ನೀವು ನಿರ್ವಹಿಸಲೇಬೇಕು. ಪ್ಲೀಸ್ ನಿರ್ವಹಿಸಲೇಬೇಕು ಡಾಕ್ಟರ್. ಲಕ್ಷ್ಮಣ್ ಸಿಂಗ್, ಅಶೋಕ ಸ್ತಂಭ ನನ್ನಿಂದ ದುರುಪಯೋಗ ಆಗಿದೆ. ಅಶೋಕ ಸ್ತಂಭದ ದುರುಪಯೋಗ ನಿಷ್ಠಾವಂತ ಅಧಿಕಾರಿ ಡಾಕ್ಟರ್ ಚಂದ್ರಯ್ಯನಿಂದ. ಸರ್, ಈಗಲಾದ್ರೂ ಮನಸ್ಸು ಬದಲಾಯಿಸಿಕೊಂಡು ನೀವು ಕೊಟ್ಟಿರೋ ರಾಜೀನಾಮೆನ ವಾಪಸ್ ತಗೊಳ್ಳಿ ಸರ್. ಹೌದ್ರಿ ಡಾಕ್ಟ್ರೆ, ಕಾಂಪೌಂಡರ್ ಹೇಳಿದಾಗ ನಿಮ್ ರಾಜೀನಾಮೆನ ವಾಪಸ್ ತಗೊಳ್ಳಿ. ನಾನು ಆಗಲೇ ಹೇಳಿದ್ದೀನಿ, ಮತ್ತೆ ಮತ್ತೆ ನನ್ನನ್ನು ಬಲವಂತ ಮಾಡಬೇಡಿ. ನಿಮ್ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಡಾಕ್ಟರ್, ವೆರಿ ಗುಡ್. ನೀವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ.
ಐ ವಿಲ್ ರಿಪೋರ್ಟ್ ದಿಸ್ ಮ್ಯಾಟರ್ ಟು ದಿ ಪ್ರೈಮ್ ಮಿನಿಸ್ಟರ್. ಯಶೋಧ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿ ಯಶೋಧ. ಯಶೋಧ ಯಶೋಧ Very sad. Very sad. This matter also I will report to the Prime Minister. ಈ ಜೀವನ ಸಮರದಲ್ಲಿ ಚದುರಂಗದ ಆಟದಲ್ಲಿ ಬದುಕೆ ನರಕ ಸಾವೇ ಸ್ವರ್ಗ. ಬದುಕೆ ನರಕ ಸಾವೇ ಸ್ವರ್ಗ. ಬದುಕೆ ನರಕ ಸಾವೇ ಸ್ವರ್ಗ. ಮಮತೆಯ ಕರುಳಿನ ಸೆಳೆತ ಎತ್ತವರಿಗೆ ಶಾಪ. ಕಾಲದ ಪ್ರಳಯ ಪ್ರತಾಪ. ಕಾಲದ ಪ್ರಳಯ ಪ್ರತಾಪ. ಸರಿಮಿಸಿದಾಕಿದ ಆಸೆಯ ಜಾಲಕ್ಕೆ ಪರಿಮಿತಿದಾಕಿದ ಆಸೆಯ ಜಾಲಕ್ಕೆ ಇಳಿಸಿನಲ್ಲಿದ ಪರಿಪಶುವಾದೆ. ಕಾಲದ ಪ್ರಳಯ ಪ್ರತಾಪ. ಕಾಲದ ಪ್ರಳಯ ಪ್ರತಾಪ. ಬದುಕೆ ನರಕ ಸಾವೇ ಸ್ವರ್ಗ. ಬದುಕೆ ನರಕ ಸಾವೇ ಸ್ವರ್ಗ. ಮಮತೆಯ ಕರುಳಿನ ಸೆಳೆತ ಎತ್ತವರಿಗೆ ಶಾಪ. ಕಾಲದ ಪ್ರಳಯ ಪ್ರತಾಪ. ಕಾಲದ ಪ್ರಳಯ ಪ್ರತಾಪ. ಜನ್ಮ ಜನ್ಮಕ್ಕೂ ಇಂಥ ಮಕ್ಕಳು ಬೇಡಪ್ಪ. ಜನನಿಯ ದೈವ ಜನಕನ ಸರ್ವ. ಜನನಿಯ ದೈವ ಜನಕನ ಸರ್ವ ಎನ್ನುವ ನೀತಿಯ ನಾರಿನಲ್ಲಿ ಜನ್ಮದಾತರ ಜೀವ ಹಿಂಡುವ ಕ್ರೂರ ಸಂತತಿ ಸ್ಫೋಟಿಸಿದೆ. ಕಾಲದ ಪ್ರಳಯ ಪ್ರತಾಪ. ಕಾಲದ ಪ್ರಳಯ ಪ್ರತಾಪ. ಬದುಕೆ ನರಕ ಸಾವೇ ಸ್ವರ್ಗ. ಬದುಕೆ ನರಕ ಸಾವೇ ಸ್ವರ್ಗ. ಮಮತೆಯ ಕರುಳಿನ ಸೆಳೆತ ಎತ್ತವರಿಗೆ ಶಾಪ. ಕಾಲದ ಪ್ರಳಯ ಪ್ರತಾಪ. ಕಾಲದ ಪ್ರಳಯ ಪ್ರತಾಪ. ಯಶೋಧ, ನೀನ್ ಹೀಗೆ ಮುತ್ತು ಮಾಡಿ ಮಾಡಿ ಮಕ್ಕಳನ್ನ ಕೆಡಿಸ್ತಾ ಇದೆ ಕಣೆ.
ಇವತ್ತು ಹೇಳ್ತಾ ಇದ್ದೀನಿ ನೋಡು, ಅವ್ರು ನಿನ್ನ ಕೈ ಸಿಗಲ್ಲ ಕಡೆ. ಒಂದಲ್ಲ ಒಂದ್ ದಿವಸ ಇದ್ರ ಪಶ್ಚಾತ್ತಾಪ ನೀನ್ ಪಟ್ಟೆ ಪಡ್ತೀಯ. ಇದಿಲ್ಲ, JP ನಗರದಲ್ಲಿದೆ. ರಮೇಶ, ರಮೇಶ, ದಾಸ್ತಿನೆಲ್ಲ ನಿನಗೆ ಬರೆದು ಹೋಗಿದ್ದಾಳೆ ನೋಡು. ನಿಮ್ಮಮ್ಮ ಅಂತೂ ರಮೇಶ್ನಿಗೊಂದು ಆಟೋ ಕೊಡಿಸ್ಬೇಕು ಅಂತ ಹಲಬ್ತಿದ್ದಾಳೆ. ಸುರೇಶ JP ನಗರದಲ್ಲಿದ್ದಾನಂತೆ. ನನ್ನನ್ನಲ್ಲೇ ಕರ್ಕೊಂಡು ಹೋಗ್ತೀಯಪ್ಪ? ಬನ್ನಿ ಕೂತ್ಕೊಳ್ಳಿ. ಇದೇ ಮನೆ, ಬನ್ನಿ. ಸುರೇಶ, ಚೆನ್ನಾಗಿದೆಯೇನೋ? ನೀನು ಬರ್ಲಿಲ್ಲ ಅಂತ ನಿಮ್ಮಮ್ಮ ಎಷ್ಟೊಂದು ಕೊರಗ್ತಿದ್ದಾಳೆ ಗೊತ್ತಾ? ನೀವ್ಯಾಕೆ ಹಾಗೆ ನೋಡ್ತಿದ್ದೀರಿ? ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂತ ನಮ್ಮ ಸುರೇಶ ನಿಮ್ಮ ಹತ್ರ ಹೇಳ್ಕೊಂಡಿದ್ನ. ಪಾಪ, ಇದರಲ್ಲಿ ಅವನದೇನು ತಪ್ಪೆಲ್ಲ ನಂದೆ. ನಾನು ಅವನ ತಂದೆ. ಹಾಗೆ ಹೇಳ್ಕೊಳ್ಳೋಕ್ಕೂ ನನಗೆ ನಾಚಿಕೆ ಆಗುತ್ತೆ. ತಂದೆ ಅನ್ಸ್ಕೊಂಡು ಅವ್ರಿಗೆ ಸರಿಯಾದ ಬಟ್ಟೆ ಹೊಲಿಸ್ಲಿಲ್ಲ, ಅವ್ರಿಗೆ ಕೇಳಿದಾಗ ಖರ್ಚಿಗೆ ದುಡ್ಡು ಕೊಡ್ಲಿಲ್ಲ, ಅವ್ರು ಏನೆಲ್ಲ ಆಸೆಗಳನ್ನು ಪೂರೈಸಕ್ಕೆ ಆಗದೆ ಇರುವಂತ ನಿರ್ಭಾಗ್ಯ ತಂದೆ ನಾನು. ಸುರೇಶ, ಇದೆಲ್ಲ ನಿಜಾನ? ಹೆತ್ತ ತಂದೆ ತಾಯಿಗಳನ್ನೇ ಬದುಕಿಲ್ಲ ಅಂತ ಸುಳ್ಳು ಹೇಳಿದವನು ನಾಳೆ ನನ್ನ ಮಗಳನ್ನ ಸುಖವಾಗಿ ನೋಡ್ಕತ್ತೀಯನಯ್ಯ. 1000 ಸುಳ್ಳು ಹೇಳಿ ಒಂದು ಮದುವೆ ಆಗುವಂತ ದೊಡ್ಡವರು ಹೇಳಿದ್ದಾರೆ. ಹಾಗೇನೆ ದೇಶಾನ ಉದ್ಧಾರ ಮಾಡಕ್ ಹೊರಟಿರೋ ನನ್ನ ಮಗ ಇಂಜಿನಿಯರು ನಿಮ್ಮ ಮಗಳನ್ನ ಮದುವೆ ಆಗೋಕೆ ಒಂದು ಸಣ್ಣ ಸುಳ್ಳು ಹೇಳಿದಾನೆ ಅಷ್ಟೇ. ಸುರೇಶ, ಲಕ್ಷ್ಮಿ ಸತ್ತೋದ್ಲು ಕಣೋ. ಅವಳು ಸಾಯೋಕ್ ಮುಂಚೆ ತನ್ನ ಎಲ್ಲ ಆಸ್ತಿನ ನಿಮ್ಮ ಹೆಸರಿಗೆ ಬರೆದು ಹೋಗಿದ್ದಾಳೆ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಅದೃಷ್ಟಕ್ಕೆ ಇವನು ಸಿಕ್ಕದ. ನನಗೆ ಯಾವ ಆಸ್ತಿನೂ ಬೇಡ. ಇಲ್ಲಿ ಬಂದು ನನ್ನ ಮರ್ಯಾದೆ ಕಳೆದ್ರಲ್ಲ, ಸಂತೋಷ ಆಯ್ತಾ? ಹಾಗನ್ಬೇಡವ ಸುರೇಶ, ನೀವಿಲ್ದೆ ಹೋದ್ರೆ ನಮ್ಮ ಜೀವನ ಹೋದಾಗುತ್ತೆ ಕಣೋ. ಇದುವರೆಗೂ ನಮಗೆ ಹಣದ ಕೊರತೆ ಒಂದೇ ಇದ್ದಿತ್ತು, ಈಗ ಅದು ನಮ್ಮಿಂದ ದೂರ ಆಗ್ಬಿಟ್ಟಿದೆ. ಸುರೇಶ, ಬೇಕಾರೆ ನೀನು ಮನೆ ಅಳಿಯನಾಗೆ ಇರು, ಆದ್ರೆ ನಮ್ಮನ್ನ ಅಪ್ಪ ಅಮ್ಮ ಅಲ್ಲ ಅಂತ ಮಾತ್ರ ಅನ್ಬೇಡವೋ. ಕರುಳು ಹಿಂಡಿದಾಗುತ್ತೆ. ನೋಡು, ಲಕ್ಷ್ಮೀ ಪರಿಸರ ಹೋಗಿ ತಂದಿದ್ದೀನಿ. ಅಮ್ಮ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಉದ್ಧಾರ ಆಗ್ಬೇಕು ಅಂತ ಹಗಲು ರಾತ್ರಿ ಆಸೆ ಪಟ್ಟ ನಿಮ್ಮಮ್ಮ ವಿಷ ಕುಡಿದು ಸಾಯೋ ಹಾಗೆ ಮಾಡೋದಕ್ಕಿದು. ನೀತಿ ನೇಮ ಅಂತ ನಂಬಿದ ನನ್ನ ನಿಷ್ಠೆಯನ್ನು ಹಾಳು ಮಾಡೋದಕ್ಕಿದು. ಚಂಡಾಲ್ ನನ್ನ ಮಕ್ಕಳ, ನಿಮ್ಮನ್ನ ಹೀಗೆ ಬಿಡಬಾರ್ದು. ಒಬ್ಬ ದುರ್ದೈವಿ ತಂದೆ ತನ್ನ ಹೆತ್ತು ಮಕ್ಕಳನ್ನೇ ನನ್ನ ಮನೇಲಿ ಕೊಲೆ ಮಾಡಿ ರಸ್ತೆಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅವನ್ನ ಅರೆಸ್ಟ್ ಮಾಡೋದು ಬಿಡೋದು ನಿಮಗೆ ಸೇರಿದ್ದು ಇನ್ಸ್ಪೆಕ್ಟ್ರೆ. ಅಮ್ಮ, ಒಂದು ದೊಡ್ಡ ಗಂಡಾಂತರದಿಂದ ಪಾರಾದಮ್ಮ. ಸಮಾಧಾನ ಮಾಡ್ಕೊ.